ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ನಾನು ವೈಜ್ಞಾನಿಕ ವಿಧಾನದ ಲಕ್ಷಣಗಳನ್ನು ಹೇಳ್ತಾ ಹೋಗ್ತೇನೆ. ವೈಜ್ಞಾನಿಕ ವಿಧಾನದ ಲಕ್ಷಣಗಳು. ವೈಜ್ಞಾನಿಕ ವಿಧಾನದಲ್ಲಿ ವೈಜ್ಞಾನಿಕ ವಿಧಾನ ಎಂದರೆ ನಾವು ಯಾವ ವಿಚಾರವನ್ನು ಕುರಿತು ಸಂಶೋಧನೆ ಮಾಡ್ತೀವೋ, ತಿಳಿತೇವೋ, ಅಥವಾ ಅವಲೋಕನ ಮಾಡ್ತೀವೋ ಆ ವಿಷಯಗಳನ್ನು ಮೊಟ್ಟ ಮೊದಲು ವಿಜ್ಞಾನ ಎನ್ನುವ ಪದದ ಬಗ್ಗೆ ಒಂದೇ ವಾಕ್ಯದಲ್ಲಿ ಹೇಳೋದಾದರೆ, ವಿಶ್ವದಲ್ಲಿನ, ಪ್ರಪಂಚದಲ್ಲಿನ ಯಾವುದೇ ವಸ್ತು ವಿಷಯವನ್ನು ಕುರಿತು ಸಂಶೋಧನೆ ಮತ್ತು ಪರೀಕ್ಷೆಯನ್ನು ಮಾಡಿದಾಗ ತಿಳಿಯುವ ವಿಶೇಷ ಜ್ಞಾನವನ್ನು ನಾವು ವಿಜ್ಞಾನ ಅಂತೀವಿ. ವೈಜ್ಞಾನಿಕ ವಿಧಾನ, ನೀವು ಈ ದಿನ ಕಲಿತಾ ಇರೋದು ವೈಜ್ಞಾನಿಕ ವಿಧಾನ. ವೈಜ್ಞಾನಿಕ ವಿಧಾನದಲ್ಲಿ ಏನಾಗುತ್ತೆ, ಸಂಗತಿಗಳನ್ನು, ವಿಚಾರಗಳನ್ನು, ವಸ್ತುವಿನ ವಿಷಯಗಳನ್ನು ತಿಳಿಬೇಕಾದ್ರೆ ಮೊದಲು ನಾವು ಎಲ್ಲ ವಿಚಾರಗಳನ್ನು ಸಂಗ್ರಹ ಮಾಡ್ಕೋಬೇಕಾಗುತ್ತೆ, ಕಲೆ ಹಾಕಬೇಕಾಗುತ್ತೆ. ಕಲೆ ಹಾಕಿದ ನಂತರ ಅವುಗಳೆಲ್ಲವನ್ನು ಒಂದು ವ್ಯವಸ್ಥೆಗೊಳಿಸ್ತಾ ಹೋಗ್ತೀವಿ, ಹೊಂದಾಣಿಕೆ ಮಾಡ್ತಾ ಹೋಗ್ತೀವಿ, ಹೊಂದಿಸಬೇಕಾಗುತ್ತೆ. ನಂತರ ಅವುಗಳನ್ನು ಪರೀಕ್ಷೆಗೆ ಒಳಪಡಿಸಬೇಕಾಗುತ್ತೆ. ಒಂದು ಕಲೆ ಹಾಕಿ ಮೊದಲು ಸಂಗ್ರಹ ಮಾಡ್ತೇವೆ, ಪರೀಕ್ಷೆಗೆ ಒಳಪಡಿಸ್ತೇವೆ. ಆ ನಂತರ ನಾವು ಪರೀಕ್ಷಿಸಿದ ವಿಚಾರಗಳನ್ನು ಸಾಮಾನ್ಯೀಕರಣಗೊಳಿಸ್ತೇವೆ, ಎಲ್ಲರಿಗೂ ಅನ್ವಯವಾಗುವ ಸತ್ಯವನ್ನು ಹೇಳ್ತಾ ಹೋಗ್ತೀವಿ. ಈ ವಿಚಾರವನ್ನು ನಾವು ಅಂದರೆ ವಿಷಯಗಳನ್ನು, ಸಂಗತಿಗಳನ್ನು ಸಂಗ್ರಹಿಸಬೇಕಾದ್ರೆ ಆಗಲಿ, ಕಲೆ ಹಾಕಬೇಕಾದ್ರೆ ಆಗಲಿ, ಅಥವಾ ಅದನ್ನು ವ್ಯವಸ್ಥಿತವಾಗಿ ಹೊಂದಾಣಿಕೆ ಮಾಡಬೇಕಾದ್ರೆ ಆಗಲಿ, ಮತ್ತು ಅವುಗಳನ್ನು ನಾವು ವರ್ಗೀಕರಿಸ್ತಾ ಹೋಗ್ತೇವೆ. ಪ್ರತ್ಯೇಕಿಸಿ ವರ್ಗೀಕರಿಸ್ತೇವೆ, ಪರೀಕ್ಷೆಗೆ ಒಳಪಡಿಸ್ತೇವೆ, ಅಂತಿಮವಾಗಿ ಸಾಮಾನ್ಯೀಕರಣಗೊಳಿಸ್ತೇವೆ. ಈ ಹಂತಗಳಲ್ಲಿ ಈ ವೈಜ್ಞಾನಿಕ ವಿಧಾನ ಅಂದರೆ ಯಾವುದೇ ವಸ್ತು ವಿಚಾರವನ್ನು ಈ ರೀತಿಯಲ್ಲಿ ನಾವು ಕಲಿತಾ ಹೋಗುವುದನ್ನು ನೋಡ್ತಾ ಹೋಗ್ತೇವೆ. ಈ ಕಲೆ ಹಾಕಬೇಕಾದ್ರೆ, ಅಥವಾ ಸಂಗ್ರಹ ಮಾಡಬೇಕಾದ್ರೆ, ಅಥವಾ ಅದನ್ನು ನಾವು ಪರೀಕ್ಷೆಗೆ ಒಳಪಡಿಸಬೇಕಾದ್ರೆ, ಸಾಮಾನ್ಯೀಕರಣಗೊಳಿಸಬೇಕಾದ್ರೆ ನಾವು ಒಂದು ಕ್ರಮವನ್ನು ಬಳಸಬೇಕಾಗುತ್ತೆ. ಒಂದು ವ್ಯವಸ್ಥಿತವಾದ ಕ್ರಮವನ್ನು, ತಾರ್ಕಿಕ ಕ್ರಮವನ್ನು ಬಳಸ್ತೇವೆ. ಆ ತಾರ್ಕಿಕ ಕ್ರಮದ ಮೂಲಕ ಅಂದರೆ ಈ ಹಂತಗಳಲ್ಲಿ ನಾವು ಎಲ್ಲ ಹಂತಗಳು ಯಾವ್ಯಾವುದು, ಇಲ್ಲಿ ಶಾಸ್ತ್ರೀಯ ವೈಜ್ಞಾನಿಕ ತನಿಖೆಯ ಮೊದಲ ಹಂತ ಸಂಗತಿಗಳನ್ನು ಕಲೆ ಹಾಕುವುದು. ನಂತರ ಆ ಸಂಗತಿಗಳನ್ನು ವ್ಯವಸ್ಥಿತವಾಗಿ ಹೊಂದಿಸುವುದು. ನಂತರ ಅವುಗಳನ್ನು ವರ್ಗೀಕರಿಸ್ತೇವೆ. ವರ್ಗೀಕರಿಸಿದ ನಂತರ ನಾವು ಪರೀಕ್ಷೆಗೆ ಒಳಪಡಿಸ್ತೇವೆ. ಈ ಕೊನೆಯಲ್ಲಿ ನಾವು ಅದನ್ನು ಸಾಮಾನ್ಯೀಕರಣಗೊಳಿಸ್ತೇವೆ. ಸಾಮಾನ್ಯ ತತ್ವವನ್ನು ಶೋಧಿಸಲಾಗುತ್ತದೆ. ಈ ಎಲ್ಲ ಹಂತಗಳಲ್ಲಿಯೂ ಒಂದು ನಿರ್ದಿಷ್ಟ ತಾರ್ಕಿಕ ಕ್ರಮವನ್ನು ಅನುಸರಿಸಲಾಗುತ್ತೆ. ಪ್ರಾಯೋಗಿಕ ಪರೀಕ್ಷೆಯ ಪ್ರಕ್ರಿಯೆಯಲ್ಲಿ ಈ ನಿರ್ದಿಷ್ಟ ಕ್ರಮಗಳನ್ನು ನಾವು ಅನುಸರಿಸ್ತೇವೆ. ಈ ವಿಧಾನವನ್ನೇ ನಾವು ಶಾಸ್ತ್ರೀಯ ವಿಧಾನ ಅಥವಾ ವೈಜ್ಞಾನಿಕ ವಿಧಾನ. ನಾವು ಈ ಎಲ್ಲ ಹಂತಗಳಲ್ಲಿ ಒಂದು ತಾರ್ಕಿಕ ಕ್ರಮಬದ್ಧತೆಯನ್ನು, ಒಂದು ಕ್ರಮವನ್ನು, ಒಂದು ವ್ಯವಸ್ಥೆಯನ್ನು, ಸುವ್ಯವಸ್ಥೆಯನ್ನು ಕಾಣ್ತಾ ಹೋಗ್ತೇವೆ. ಈ ತಾರ್ಕಿಕ ಕ್ರಮದ ಮೂಲಕ ನಾವು ಅವನ್ನೆಲ್ಲ ಅವಲೋಕಿಸ್ತಾ ಹೋಗ್ತೇವೆ. ಹಾಗಾಗಿ ಈ ಯಾವ ವಿಚಾರವನ್ನು ನಾವು ತಾರ್ಕಿಕ ಕ್ರಮಗಳಿಗೆ ಬದ್ಧವಾಗುವಂತೆ, ನಿಯಮಗಳಿಗೆ ಒಳಗೊಳ್ಳುವಂತೆ ನೋಡ್ತೇವೋ ಅಂಥದ್ದನ್ನು ನಾವು ವೈಜ್ಞಾನಿಕ ವಿಧಾನ. ಸೈನ್ಸ್ ಅಂದರೆ ದ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನಾಲೆಡ್ಜ್. ವಿಶ್ವದಲ್ಲಿನ, ಪ್ರಪಂಚದಲ್ಲಿನ ಯಾವುದೇ ವಸ್ತು ವಿಷಯವನ್ನು ಕುರಿತು ಸುವ್ಯವಸ್ಥಿತವಾದ, ಕ್ರಮಬದ್ಧವಾದ, ನಿಖರವಾದ ಒಂದು ವಿಚಾರಗಳನ್ನು ತಿಳಿಯೋದನ್ನು ನಾವು ಈ ವೈಜ್ಞಾನಿಕ ಪದ್ಧತಿಯಲ್ಲಿ, ವೈಜ್ಞಾನಿಕ ವಿಧಾನದಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಹಾಗಾಗಿ ಈ ಜಾನ್ ಡ್ಯೂಯಿ ಎನ್ನುವ ತರ್ಕಶಾಸ್ತ್ರ ಹೇಳುವಂತೆ, ಜಾನ್ ಡ್ಯೂಯಿ ಎಂಬ ತರ್ಕಶಾಸ್ತ್ರಜ್ಞ, ಜಾನ್ ಡ್ಯೂಯಿ ವೈಜ್ಞಾನಿಕ ವಿಧಾನವನ್ನು ಕುರಿತು ಜಾನ್ ಡ್ಯೂಯಿ ಎನ್ನುವ ತರ್ಕಶಾಸ್ತ್ರಜ್ಞ ಏನು ಹೇಳ್ತಾನೆ ಅಂದರೆ, ಮೊದಲು ವಸ್ತು ಸ್ಥಿತಿಯನ್ನು ನಾವು ಜಾಗರೂಕತೆಯಿಂದ ವಿಭಜಿಸಬೇಕು. ಆ ವಸ್ತು ವಿಷಯಗಳನ್ನು ಜಾಗರೂಕತೆಯಿಂದ ವಿಭಜಿಸಬೇಕು ಮತ್ತು ಅದಕ್ಕೆ ಸಂಬಂಧಿಸಿದ
ಎಲ್ಲ ಸಂಗತಿಗಳನ್ನು ಸಂಗ್ರಹಿಸಬೇಕು. ಎಲ್ಲ ಸಂಗತಿಗಳನ್ನು ನಾವು ಸಂಗ್ರಹಿಸಬೇಕು. ಘಟನೆಗಳನ್ನು ಪೂರ್ವಗ್ರಹಿಕೆ ಇಲ್ಲದೆ, ಘಟನೆಗಳನ್ನು ಯಾವುದೇ ಪ್ರೆಜಡೀಸ್ ಇಲ್ಲದೆ, ಪೂರ್ವಗ್ರಹಿಕೆ ಇಲ್ಲದೆ ನಿಷ್ಪಕ್ಷಪಾತ ದೃಷ್ಟಿಯಿಂದ ಅವಲೋಕಿಸಬೇಕು. ಮೊದಲನೇದಾಗಿ ನಾವು ಜಾಗರೂಕತೆಯಿಂದ ವಸ್ತು ಸಂಗತಿಯನ್ನು ನಾವು ವಿಭಜಿಸಬೇಕು. ಅದಕ್ಕೆ ಸಂಬಂಧಿಸಿದ ಎಲ್ಲ ಸಂಗತಿಗಳನ್ನು ನಾವು ಸಂಗ್ರಹಿಸಬೇಕು. ಘಟನೆಗಳನ್ನು, ಸಂಗತಿಗಳನ್ನು, ಯಾವುದೇ ಘಟನೆ ಆಗಿರ್ಬೋದು, ಯಾವುದೇ ವಿಷಯ ಆಗಿರ್ಬೋದು, ಅಥವಾ ಯಾವುದೇ ವಸ್ತುಗಳ ಬಗ್ಗೆ ಆಗಿರ್ಬೋದು, ಇವುಗಳನ್ನು ನಾವೇನು ಮಾಡಬೇಕಾಗುತ್ತೆ, ಯಾವುದೇ ಪೂರ್ವಗ್ರಹಿಕೆ ಇಲ್ಲದೆ, ಪ್ರೆಜಡೀಸ್ ಇಲ್ಲದೆ, ಪೂರ್ವಗ್ರಹಿಕೆ ಇಲ್ಲದೆ ನಿಷ್ಪಕ್ಷಪಾತ ದೃಷ್ಟಿಯಿಂದ ಅವಲೋಕಿಸಬೇಕು. ನಿಷ್ಪಕ್ಷಪಾತ ದೃಷ್ಟಿಯಿಂದ ಅವಲೋಕನ ಮಾಡುವುದನ್ನು ನಾವು ವೈಜ್ಞಾನಿಕ ವಿಧಾನ ಅಂತಿರ್ತೇವೆ. ಜಾನ್ ಡ್ಯೂಯಿ ಎನ್ನುವ ತರ್ಕಶಾಸ್ತ್ರಜ್ಞ ಹೇಳುವಂತೆ ನಾವು ವಿಚಾರವನ್ನು, ಸಂಗತಿಗಳನ್ನು, ಅವುಗಳ ವಸ್ತು ಸ್ಥಿತಿಯನ್ನು ಹೇಗಿರುತ್ತೋ ಹಾಗೆ ಜಾಗರೂಕತೆಯಿಂದ ಗಮನಿಸಬೇಕಾಗುತ್ತೆ. ನಂತರ ಆ ಸಂಗತಿಗೆ ನಾವು ಯಾವ ವಿಚಾರವನ್ನು ಸಂಶೋಧನೆ ಮಾಡ್ತಿದ್ದೀವೋ, ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವೋ, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳನ್ನು ಸಂಗ್ರಹ ಮಾಡಬೇಕಾಗುತ್ತೆ. ಎಲ್ಲ ಅಂಶಗಳನ್ನು ಸಂಗ್ರಹ ಮಾಡಬೇಕಾಗುತ್ತೆ. ಆ ಸಂಗ್ರಹ ಮಾಡಿದಂಥ ಘಟನೆಗಳನ್ನು ಪೂರ್ವಗ್ರಹಿಕೆ ಇಲ್ಲದೆ, ಪ್ರೆಜಡೀಸ್ ಇಲ್ಲದೆ, ಮುಕ್ತ ಮನಸ್ಸಿನಿಂದ ನಾವು ವಿಮರ್ಶೆಗೆ ಒಳಪಡಿಸಬೇಕಾಗುತ್ತೆ. ಅಥವಾ ನಿಷ್ಪಕ್ಷಪಾತ ದೃಷ್ಟಿಯಿಂದ ಅವಲೋಕನವನ್ನು ಮಾಡಿದರೆ ಅದನ್ನು ನಾವು ವೈಜ್ಞಾನಿಕ ವಿಧಾನ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳೇ, ವೈಜ್ಞಾನಿಕ ವಿಧಾನದ ಲಕ್ಷಣಗಳು ನೀವು ಈ ದಿನ ಏನು ಕಲಿತಿದ್ದೀರಾ ಅಂದರೆ ವೈಜ್ಞಾನಿಕ ವಿಧಾನದ ಲಕ್ಷಣಗಳು. ಈ ವೈಜ್ಞಾನಿಕ ವಿಧಾನದ ಲಕ್ಷಣಗಳಲ್ಲಿ 5 ಲಕ್ಷಣಗಳನ್ನು ನೀವು ಕಾಣ್ತಾ ಹೋಗ್ತೀರಾ. 5 ಅಂಕದ ಪ್ರಶ್ನೆಗಳಿಗೆ ವೈಜ್ಞಾನಿಕ ವಿಧಾನದ ಲಕ್ಷಣಗಳನ್ನು ವಿವರಿಸಿ ಅಂತ ಹೇಳಿ ಕೇಳ್ತಾರೆ. ಮೊದಲನೇದು ವ್ಯಾಖ್ಯಾನ. ವ್ಯಾಖ್ಯಾನ ಅಂದರೆ ಇಲ್ಲಿ ಡೆಫಿನೇಷನ್ ಅಂತ ಹೇಳ್ತೀವಿ, ಡೆಫಿನೇಷನ್. ಎರಡನೇದು ದತ್ತಾಂಶಗಳ ಸಂಗ್ರಹ, ಕಲೆಕ್ಷನ್ ಆಫ್ ಡೇಟಾ ಅಂತ ಹೇಳ್ತಾರೆ. ದತ್ತಾಂಶಗಳ ಸಂಗ್ರಹ ಇರಬೇಕು. ಮೊದಲನೇದು ವ್ಯಾಖ್ಯಾನ, ಡೆಫಿನೇಷನ್ ಇರಬೇಕು, ಯಾವುದೇ ವಿಚಾರವನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ. ಇನ್ನು ಎರಡನೇದಾಗಿ ದತ್ತಾಂಶಗಳ ಸಂಗ್ರಹ, ಕಲೆಕ್ಷನ್ ಆಫ್ ಡೇಟಾ. ಮೂರನೇದು ಆಧಾರ ಕಲ್ಪನೆ, ಹೈಪಾಥಿಸಿಸ್ ಅಂತ ಹೇಳಿ, ಆಧಾರ ಕಲ್ಪನೆ, ಅಥವಾ ಅದಕ್ಕೆ ಮತ್ತೊಂದು ಹೆಸರು ಊಹಾ ಪ್ರತಿಜ್ಞೆ, ಉಪಕಲ್ಪನೆ ಅಂತ ಹೇಳ್ತೀವಿ. ಆಧಾರ ಕಲ್ಪನೆ, ಹೈಪಾಥಿಸಿಸ್. ನಾಲ್ಕನೇದು ಸಾಮಾನ್ಯೀಕರಣ ಅಂತ ಹೇಳ್ತೇವೆ, ಜನರಲೈಸೇಷನ್ ಅಥವಾ ಯೂನಿವರ್ಸಲ್ ಪ್ರಪೋಸಿಷನ್ ಅಂತ ಹೇಳ್ತೀರಲ್ಲ, ಹಾಗೆ ಸಾಮಾನ್ಯೀಕರಣಗೊಳಿಸಬೇಕು. ವೈಜ್ಞಾನಿಕ ವಿಧಾನದಲ್ಲಿ ಈ ಸಾಮಾನ್ಯೀಕರಣ ಬಹಳ ಮಹತ್ವವಾದದ್ದು. ಇನ್ನು ಕೊನೆಯದು 5ನೇದು ಪರಿಶೀಲನೆ ಮತ್ತು ಸಾಕ್ಷ್ಯ ಅಥವಾ ವೆರಿಫಿಕೇಶನ್ ಆ್ಯಂಡ್ ಪ್ರೂಫ್ ಅಂತ ಹೇಳ್ತಾರೆ. ಆಧಾರ ಇರಬೇಕು. ಇಲ್ಲಿ ಪರಿಶೀಲನೆಗೆ ಒಳಪಟ್ಟಿರಬೇಕು. ನಮ್ಮ ಯಾವುದೇ ವಿಚಾರ, ವೈಜ್ಞಾನಿಕ ವಿಧಾನ ಅಂದ್ರಲ್ಲಿ ಪರಿಶೀಲನೆಗೆ ಒಳಪಟ್ಟಿರಬೇಕು. ಪರಿಶೀಲನೆ ಮತ್ತು ಸಾಕ್ಷ್ಯವನ್ನು ವೈಜ್ಞಾನಿಕ ವಿಧಾನದ ಲಕ್ಷಣಗಳಲ್ಲಿ ಕೊನೆಯ ಲಕ್ಷಣ ಮತ್ತು ಮುಖ್ಯವಾದ ಲಕ್ಷಣ ಅಂತ ಹೇಳ್ತೀವಿ. ಪರಿಶೀಲನೆ ಮತ್ತು ಸಾಕ್ಷ್ಯ, ಅದನ್ನು ನಾವು ವೆರಿಫಿಕೇಶನ್ ಆ್ಯಂಡ್ ಪ್ರೂಫ್ ಅಂತ ಹೇಳ್ತೇವೆ. ವಿದ್ಯಾರ್ಥಿಗಳೇ, ಈಗ ಒಂದೊಂದೇ ವಿಧಾನವನ್ನು 1 ಅಂಕದ ಪ್ರಶ್ನೆಗಳಿಗೂ ಕೇಳ್ತಾರೆ. 5 ಅಂಕದ ಪ್ರಶ್ನೆಗೆ ಈ 5 ವಿಧಾನಗಳನ್ನು ನೀವು ವಿವರಿಸಬೇಕಾಗುತ್ತೆ. ಯಾವುದು? ವೈಜ್ಞಾನಿಕ ವಿಧಾನದ ಲಕ್ಷಣಗಳು. ಅದರಲ್ಲಿ ಮೊದಲನೇದು ವ್ಯಾಖ್ಯಾನ ಅಥವಾ ಡೆಫಿನೇಷನ್ ಅಂತ ಹೇಳ್ತೇವೆ. ವಿಜ್ಞಾನದ ವಸ್ತುವನ್ನು ಮೊದಲಿಗೆ ನಾವು ಸಮರ್ಪಕವಾಗಿ ವ್ಯಾಖ್ಯಾನಿಸಬೇಕು. ಇಲ್ಲಿ ಯಾವುದೇ ವಸ್ತುವಿನ ಬಗ್ಗೆ ಅಥವಾ ವಿಷಯದ ಬಗ್ಗೆ ಮೊಟ್ಟ ಮೊದಲಿಗೆ ನಾವು ಸಮರ್ಪಕವಾದ ವ್ಯಾಖ್ಯಾನವನ್ನು ಕೊಡಬೇಕಾಗುತ್ತೆ. ಭೌತಶಾಸ್ತ್ರಜ್ಞರು ಭೌತ ವಸ್ತುವನ್ನು, ಜೀವಶಾಸ್ತ್ರಜ್ಞರು ಜೀವಿಯ ಜೀವನ ಕ್ರಮವನ್ನು,
ಅಥವಾ ಇಲ್ಲಿ ನಾವು ಯಾವುದೇ ಶಾಸ್ತ್ರವನ್ನು ವಿಜ್ಞಾನವನ್ನು ಅರ್ಥ ಮಾಡ್ಕೋಬೇಕಾದ್ರೆ ವೈಜ್ಞಾನಿಕ ಶೋಧನೆ ಸಮರ್ಪಕವಾಗಿ ವ್ಯಾಖ್ಯಾನಿಸಬೇಕಾಗುತ್ತೆ. ಅದನ್ನು ನಾವು ತಾರ್ಕಿಕ ನಿರೂಪಣೆ ಅಂತ ಹೇಳ್ತೀವಿ, ಅಥವಾ ಡೆಫಿನೇಷನ್ ಅಂತ ಹೇಳ್ತಿರಲ್ಲ. ಹಾಗಾಗಿ ವ್ಯಾಖ್ಯಾನ ಅಂದರೆ ಡೆಫಿನೇಷನ್. ಯಾವುದೇ ವಿಚಾರವನ್ನು ಅಧ್ಯಯನ ಮಾಡೋದಕ್ಕೆ ಮೊದಲು ವಿಜ್ಞಾನದ ವಸ್ತುವನ್ನು ಸಮರ್ಪಕವಾಗಿ ವ್ಯಾಖ್ಯಾನಿಸಬೇಕಾಗುತ್ತದೆ. ವೈಜ್ಞಾನಿಕ ಶೋಧನೆ ಸಮರ್ಪಕವಾಗಬೇಕಾದರೆ ವ್ಯಾಖ್ಯಾನ ಕಾರ್ಯವನ್ನು ಪೂರೈಸಬೇಕಾದುದು ಅತ್ಯಂತ ಅಗತ್ಯ. ನಮ್ಮ ವೈಜ್ಞಾನಿಕ ಶೋಧನೆ ಸಮರ್ಪಕ ಆಗಬೇಕು, ಪರಿಪೂರ್ಣ ಅನ್ನಿಸ್ಬೇಕು, ಅಥವಾ ಸ್ಪಷ್ಟ ಆಗಬೇಕು. ಸರಿಯಾದ ವಿವರಣೆ ಇದ್ದಾಗ ಮಾತ್ರ, ಸರಿಯಾದ ವ್ಯಾಖ್ಯಾನ, ಸಮರ್ಪಕವಾದ ವ್ಯಾಖ್ಯಾನ ಇಲ್ಲಿ ವೈಜ್ಞಾನಿಕ ವಿಧಾನಕ್ಕೆ ಅತ್ಯಂತ ಅಗತ್ಯ. ಯಾವುದೇ ವಿಚಾರವನ್ನು ಕುರಿತು ನೀವು ಸಂಶೋಧನೆ ಪರೀಕ್ಷೆಗೆ ಒಳಪಡಿಸಿದಾಗ ಮೊಟ್ಟ ಮೊದಲಿಗೆ ವ್ಯಾಖ್ಯಾನ ಅತ್ಯಂತ ಅಗತ್ಯ. ನೀವು ಯಾವುದೇ ಸಬ್ಜೆಕ್ಟನ್ನು, ಯಾವುದೇ ಶಾಸ್ತ್ರದ ಅಧ್ಯಯನವನ್ನು ಪ್ರಾರಂಭ ಮಾಡಿದಾಗ ಡೆಫಿನೇಷನ್ಸನ್ನು ಕಲಿತೀರ. ಈಗ ತರ್ಕಶಾಸ್ತ್ರದಲ್ಲೂ ಸಹ ನೀವು ಡೆಫಿನೇಷನ್ ಕಲ್ತಿದ್ರಿ. ತರ್ಕಶಾಸ್ತ್ರ ಅಂದರೆ ಏನು ಅಂದರೆ ಬೇರೆ ಬೇರೆ ತರ್ಕಶಾಸ್ತ್ರಜ್ಞರು ಏನೇನು ಹೇಳಿದ್ರಿ ಅಂತ ಹೇಳ್ತೀರಿ. ವೈಟ್ಲೆ ಎನ್ನುವ ತರ್ಕಶಾಸ್ತ್ರಜ್ಞ ತರ್ಕಶಾಸ್ತ್ರವು ವಿಜ್ಞಾನವೂ ಹೌದು, ಕಲೆಯೂ ಹೌದು ಅಂತ ಹೇಳಿದ್ದಾರೆ. ಹೀಗೆ ಪ್ರತಿಯೊಬ್ಬರು ಪ್ರತಿಯೊಂದು ಶಾಸ್ತ್ರದ ಅಥವಾ ಯಾವುದೇ ವಿಷಯದ ಒಂದು ಜ್ಞಾನವನ್ನು ತಿಳ್ಕೋಬೇಕಾದ್ರೆ ವ್ಯಾಖ್ಯಾನ ಅತ್ಯಂತ ಮುಖ್ಯವಾದದ್ದು. ಡೆಫಿನೇಷನ್ಸನ್ನು ಕಲಿತು ಆನಂತರ ಬೇರೆ ಲಕ್ಷಣಗಳನ್ನು ನೀವು ಕಲಿತಾ ಹೋಗ್ತೀರ. ಹಾಗಾಗಿ ವೈಜ್ಞಾನಿಕ ವಿಧಾನ ಅಥವಾ ನಾವು ಸಂಶೋಧನೆ ಮಾಡ್ತಕ್ಕಂತಹ ವಿಚಾರ ಸ್ಪಷ್ಟವಾಗಬೇಕು, ಸಮರ್ಪಕ ಆಗಬೇಕು, ಅಥವಾ ಸರಿಯಾಗಬೇಕು ಅಂದರೆ, ಪರಿಪೂರ್ಣವಾಗಬೇಕು ಅಂದರೆ ವ್ಯಾಖ್ಯಾನ ಸಮರ್ಪಕ. ವ್ಯಾಖ್ಯಾನ ಅಥವಾ ಡೆಫಿನೇಷನ್, ವ್ಯಾಖ್ಯೆ ಅಥವಾ ನಿರೂಪಣೆ ಅಂತ ಹೇಳ್ತಾರೆ. ವ್ಯಾಖ್ಯೆ ಅನ್ನೋದು ಅತ್ಯಂತ ಮಹತ್ವವಾದ ಸಂಗತಿ. ವ್ಯಾಖ್ಯಾನ ಇದು ಮೊದಲನೇದು. ಯಾವುದು? ವೈಜ್ಞಾನಿಕ ವಿಧಾನದ ಲಕ್ಷಣಗಳಲ್ಲಿ ವ್ಯಾಖ್ಯಾನ ಅನ್ನೋದು, ಡೆಫಿನೇಷನ್ ಅನ್ನೋದು ಅತ್ಯಂತ ಪ್ರಮುಖವಾದ ಒಂದು ಸಂಗತಿ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಇನ್ನು ಎರಡನೇದಾಗಿ ದತ್ತಾಂಶಗಳ ಸಂಗ್ರಹ. ಮೊದಲನೇದಾಗಿ ನೀವು ವ್ಯಾಖ್ಯಾನ ನೋಡ್ತಾ ಹೋಗ್ತೀರಾ. ವೈಜ್ಞಾನಿಕ ವಿಧಾನದ ಲಕ್ಷಣಗಳಲ್ಲಿ ಮೊದಲನೇದು ವ್ಯಾಖ್ಯಾನ ಅಂದರೆ ಡೆಫಿನೇಷನ್ ಅತ್ಯಂತ ಮುಖ್ಯವಾದದ್ದು. ಎರಡನೇದು ದತ್ತಾಂಶಗಳ ಸಂಗ್ರಹ. ಯಾವುದೇ ಒಂದು ಅಧ್ಯಯನವನ್ನು ಪ್ರಾರಂಭ ಮಾಡಲಿಕ್ಕೆ ಮುಂಚೆ ನೀವು ಇಲ್ಲಿ ದತ್ತಾಂಶಗಳಂದರೆ ಅಧ್ಯಯನ ವಸ್ತು ವಿಷಯಗಳನ್ನು ಸಂಗ್ರಹಿಸುವುದು ಬಹಳ ಮುಖ್ಯವಾದ ವಿಚಾರವಾಗುತ್ತೆ. ಅಧ್ಯಯನ ವಿಷಯವು ವಸ್ತುವಿನ ವಿವಿಧ ಅಂಶಗಳನ್ನು ಸಂಗ್ರಹಿಸುವ ಪ್ರಮುಖವಾದ ಒಂದು ಹಂತ. ದತ್ತಾಂಶಗಳ ಸಂಗ್ರಹ ಅಥವಾ ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್ ಅಥವಾ ಡೇಟಾ ಅಂತ ಹೇಳ್ತೀವಿ. ಕಲೆಕ್ಷನ್ ಆಫ್ ಡೇಟಾ ಅಂತ ಹೇಳ್ತೇವೆ. ಈ ಸಂಗ್ರಹವನ್ನು ನಾವು ವಿಗಮನದಲ್ಲಿ ಅಥವಾ ವಿಜ್ಞಾನದಲ್ಲಿ ದತ್ತಾಂಶಗಳ ಸಂಗ್ರಹವನ್ನು ಹೇಗೆ ಮಾಡ್ತೀವಿ ಅಂದರೆ ವಿದ್ಯಾರ್ಥಿಗಳೇ, ಅವಲೋಕನ ಮತ್ತು ಪ್ರಯೋಗದ ಮೂಲಕ ಮಾಡ್ತೇವೆ. ಇಲ್ಲಿ ಅವಲೋಕನ ಮತ್ತು ಪ್ರಯೋಗ, ದತ್ತಾಂಶಗಳ ಸಂಗ್ರಹ, ಅವಲೋಕನ ಮತ್ತು ಪ್ರಯೋಗ. ಅವಲೋಕನ ಮತ್ತು ಪ್ರಯೋಗವನ್ನು ವಿಗಮನದ ವಿಷಯಾತ್ಮಕ ತತ್ವಗಳು ಅಂತ ಹೇಳ್ತಾರೆ. ವಿಗಮನದ ವಿಷಯಾತ್ಮಕ ತತ್ವಗಳು, ಮೆಟೀರಿಯಲ್ ಗ್ರೌಂಡ್ಸ್ ಆಫ್ ಇಂಡಕ್ಷನ್. ನಿಸರ್ಗದ ಏಕಪ್ರಕಾರ ನಿಯಮ ಮತ್ತು ಕಾರ್ಯಕಾರಣ ನಿಯಮವನ್ನು ವಿಗಮನದ ಆಧಾರ ತತ್ವಗಳು ಅಂತ ಹೇಳಿದರೆ, ಅವಲೋಕನ ಮತ್ತು ಪ್ರಯೋಗವನ್ನು ವಿಗಮನದ ವಿಷಯಾತ್ಮಕ ತತ್ವಗಳು, ಮೆಟೀರಿಯಲ್ ಗ್ರೌಂಡ್ಸ್ ಆಫ್ ಇಂಡಕ್ಷನ್ ಅಂತ ಹೇಳ್ತಾರೆ. ಇಲ್ಲಿ ಈ ಅವಲೋಕನ ಮತ್ತು ಪ್ರಯೋಗದ ಮೂಲಕ ನಾವು ದತ್ತಾಂಶಗಳನ್ನು ಸಂಗ್ರಹ ಮಾಡಬೇಕು. ಈಗ ಅವಲೋಕನ ಅಂದರೆ ನಿಮಗೆ ಗೊತ್ತಿದೆ. ಅವಲೋಕನ ಎಂದರೆ ಯಾವುದೇ ವಸ್ತು ವಿಷಯಗಳನ್ನು ಉದ್ದೇಶ ಸಾಧನೆಗಾಗಿ, ಧ್ಯೇಯ ಸಫಲತೆಗಾಗಿ ಜ್ಞಾನೇಂದ್ರಿಯಗಳ ಮೂಲಕ ಬುದ್ಧಿಯ ಸಹಾಯದಿಂದ ಎಚ್ಚರಿಕೆಯಿಂದ ಪರೀಕ್ಷಿಸುವುದು. ಅವಲೋಕನ ಅಂದರೆ ಯಾವುದೇ ಘಟನೆ ಅಥವಾ ಸಂಗತಿಯನ್ನು
ಒಂದು ಉದ್ದೇಶ ಇರುತ್ತೆ, ಒಂದು ಗುರಿ ಇರುತ್ತೆ. ಆ ಉದ್ದೇಶ ಸಹ ಬದುಕಿಗೆ ಒಂದು ಗುರಿ ಇರಬೇಕು, ಹೌದಾ? ಒಂದು ಉದ್ದೇಶ ಇದೆ, ಒಂದು ಧ್ಯೇಯ ಇದೆ. ಬಾಳೆಗೊಂದು ಗೊನೆ ಇದ್ದ ಹಾಗೆ ನಮ್ಮ ಬದುಕಿಗೂ ಒಂದು ಗುರಿ ಇರಬೇಕು. ಆ ಗುರಿ ಏನು? ಆ ಗುರಿಯನ್ನು ಸಾಧನೆ ಮಾಡಲಿಕ್ಕೆ, ಉದ್ದೇಶ ಸಾಧನೆಗಾಗಿ ಜ್ಞಾನೇಂದ್ರಿಯಗಳ ಮೂಲಕ, ಅಂದರೆ ಬುದ್ಧಿಯ ಸಹಾಯದಿಂದ, ನಮ್ಮ ಜ್ಞಾನೇಂದ್ರಿಯಗಳು ಅಂದರೆ ಪಂಚೇಂದ್ರಿಯಗಳಿಗೆ ಜ್ಞಾನೇಂದ್ರಿಯಗಳು ಅಂತ ಹೇಳ್ತಾರೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಈ ಜ್ಞಾನೇಂದ್ರಿಯಗಳ ಮೂಲಕ ಮತ್ತು ಬುದ್ಧಿಯ ಸಹಾಯದಿಂದ, ನಮ್ಮ ಮನಸ್ಸಿನ ಬುದ್ಧಿಯ ಸಹಾಯದಿಂದ ಎಚ್ಚರಿಕೆಯಿಂದ ಪರೀಕ್ಷಿಸಬೇಕಾಗುತ್ತೆ. ಏನನ್ನ? ನಾವು ಯಾವ ವಿಚಾರವನ್ನು ಕುರಿತು ಸಂಶೋಧನೆ ಮಾಡ್ತೇವೋ, ಪರೀಕ್ಷೆ ಮಾಡ್ತೀವೋ, ಆ ವಿಚಾರವನ್ನು ಕುರಿತು ನಾವು ಬಹಳ ಎಚ್ಚರಿಕೆಯಿಂದ ಪರೀಕ್ಷಿಸುವುದು ಅಗತ್ಯ ಆಗುತ್ತೆ. ಹಾಗಾಗಿ ಇಲ್ಲಿ ಅವಲೋಕನ ಮತ್ತು ಪ್ರಯೋಗ, ಈ ಅವಲೋಕನ ಮತ್ತು ಪ್ರಯೋಗಗಳ ಮೂಲಕ ದತ್ತಾಂಶಗಳ ಸಂಗ್ರಹವನ್ನು ನಾವು ಮಾಡಬಹುದಾಗುತ್ತೆ. ವಿಜ್ಞಾನಿಯು ಘಟನೆಗಳನ್ನು ಸರಿಯಾಗಿ ಅವಲೋಕಿಸುತ್ತಾನೆ. ಅವಲೋಕನ ಮಾಡುವಾಗ ಅವನಿಗೆ ಘಟನೆಗಳಲ್ಲಿ ಆಸಕ್ತಿ ಇರಬೇಕು. ವಿಜ್ಞಾನಿಯಾದವನು ಘಟನೆಗಳನ್ನು ಸರಿಯಾಗಿ ಅವಲೋಕನ ಮಾಡಬೇಕು. ಅವಲೋಕನ ಅಂದರೆ ಏನಿಲ್ಲಿ? ಅವಲೋಕನದ ಲಕ್ಷಣಗಳು, ಅವಲೋಕನದ ಸ್ಥಿತಿಗಳನ್ನು ನೀವು ನೋಡಿದ್ದೀರ. ಆ ವಿಜ್ಞಾನಿಯಾದವನು ಅವಲೋಕನ ಮಾಡಬೇಕಾದ್ರೆ, ಅವಲೋಕನ ಅನ್ನೋದು ಒಂದು ಅಜಾಗರೂಕವಾದ ನೋಟವಲ್ಲ, ಬಹಳ ಎಚ್ಚರಿಕೆಯಿಂದ, ಬಹಳ ಸೂಕ್ಷ್ಮವಾಗಿ. ಬರೀ ಇಂದ್ರಿಯಗಳಿಂದ ಪಡೆದ ಜ್ಞಾನ ಅವಲೋಕನ ಆಗೋಲ್ಲ. ಅದನ್ನು ಬಹಳ ಎಚ್ಚರಿಕೆಯಿಂದ ನಾವು ಅಂದರೆ ಬುದ್ಧಿಪೂರ್ಣವಾಗಿ ನಾವು ಬೌದ್ಧಿಕವಾಗಿ ಅವಲೋಕನ ಮಾಡಬೇಕಾಗುತ್ತೆ. ಇದು ಬಹಳ ಎಚ್ಚರಿಕೆಯಿಂದ, ಜಾಗರೂಕತೆಯಿಂದ ನಾವು ಅವಲೋಕನ ಮಾಡಬೇಕಾಗುತ್ತೆ. ಅವಲೋಕನ ಮಾಡಬೇಕಾದ್ರೆ ಅದು ನಿಖರವಾಗಿರಬೇಕು, ಆಯ್ಕೆಯನ್ನು ಒಳಗೊಂಡಿರಬೇಕು. ಅವಲೋಕನದ ಲಕ್ಷಣಗಳಲ್ಲಿ ವಿಜ್ಞಾನಿಯಾದವನು ಏನು ಮಾಡಬೇಕು? ಘಟನೆಗಳನ್ನು ಸರಿಯಾಗಿ ಅವಲೋಕಿಸುತ್ತಾನೆ. ಅವಲೋಕನ ಮಾಡುವಾಗ ಅವನಿಗೆ ಘಟನೆಗಳಲ್ಲಿ ಆಸಕ್ತಿ ಇರಬೇಕು. ಅವಲೋಕನ ಎಲ್ಲವನ್ನು, ವಿಶ್ವದಲ್ಲಿರುವ ಎಲ್ಲ ವಸ್ತು ವಿಷಯವನ್ನು ನಾವು ಅವಲೋಕನ ಮಾಡೋಕ್ಕಾಗಲ್ಲ. ವಿಜ್ಞಾನಿಯಾದವನು ತನ್ನ ಸಂಶೋಧನೆಗೆ, ತನಗೆ ಅಗತ್ಯವಿರುವ, ತನ್ನ ಸಂಶೋಧನಾ ಕ್ಷೇತ್ರಕ್ಕೆ ಅವಶ್ಯಕವಾಗಿರುವ ಸಂಗತಿಗಳನ್ನು ಅವನು ಅವಲೋಕನ ಮಾಡಬೇಕಾಗುತ್ತೆ. ಆ ಅವಲೋಕನ ಮಾಡಬೇಕಾದ್ರೆ ಕ್ಷಣ ಕ್ಷಣಕ್ಕೂ ಅನೇಕ ಸಂಗತಿಗಳು, ಘಟನೆಗಳು ಪ್ರಪಂಚದಲ್ಲಿ ನಮ್ಮ ಸುತ್ತಮುತ್ತಲೂ ನಡೀತಾ ಇರುತ್ತೆ. ಆದರೆ ಆ ಎಲ್ಲ ಸಂಗತಿಗಳನ್ನ ನಾವು ಅವಲೋಕನ ಮಾಡೋಕ್ಕಾಗುತ್ತಾ? ಸಾಧ್ಯ ಇಲ್ಲ. ಹಾಗಾಗಿ ವಿಜ್ಞಾನಿಯಾದವನು ತನ್ನ ಕಾರ್ಯಕ್ಷೇತ್ರಕ್ಕೆ, ತನ್ನ ಸಂಶೋಧನೆಗೆ ಸಂಬಂಧಿಸಿದ ಸಂಗತಿಗಳನ್ನು ಅವನು ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡಿಕೊಂಡ ನಂತರ, ಬರೀ ಆಯ್ಕೆ ಮಾಡಿಕೊಂಡ್ರೆ ಸಾಲದು, ನಂತರ ಅಲ್ಲಿ ಆಸಕ್ತಿ ಇರಬೇಕು, ಗಮನವಿರಬೇಕು, ಇಂಟ್ರೆಸ್ಟ್ ಇರಬೇಕು. ತನಗೆ ಸಂಪೂರ್ಣವಾದ ಆಸಕ್ತಿ, ಗಮನ. ಇಂದ್ರಿಯಗಳಿಂದ ನೋಡಿದ ಮಾತ್ರಕ್ಕೆ ಅವಲೋಕನ ಆಗಲ್ಲ, ತನ್ನನ್ನು ತಾನು ಅದರಲ್ಲಿ ತೊಡಗಿಸ್ಕೋಬೇಕಾಗುತ್ತೆ. ಗಮನವಿರಬೇಕು, ಆಸಕ್ತಿ ಇರಬೇಕು, ಜಿಜ್ಞಾಸೆ ಇರಬೇಕು, ಕಲಿಬೇಕು, ತಿಳಿಬೇಕು ಅನ್ನುವ ಒಂದು ದಾಹ ಇರಬೇಕು, ಕುತೂಹಲ ಇರಬೇಕು. ಹೀಗೆ ವಿಜ್ಞಾನಿಯಾದವನು ಸರಿಯಾಗಿ ಅವಲೋಕನ ಮಾಡಬೇಕು ಅಂದರೆ ಅಲ್ಲಿ ಆಯ್ಕೆ ಇರಬೇಕು, ಆಸಕ್ತಿ ಇರಬೇಕು, ಗಮನವಿಲ್ಲದ ಅವಲೋಕನ ಬರಿಯ ನೋಟವೆನಿಸಿಕೊಳ್ಳುತ್ತದೆ. ಬರೀ ನೋಟ ಅವಲೋಕನ ಆಗಲ್ಲ, ಅದು ಸಾಮಾನ್ಯ ನೋಟ ಆಗುತ್ತಷ್ಟೇ. ಬರೀ ನೋಡೋದೆಲ್ಲ ಅವಲೋಕನ ಅಲ್ಲ. ನಾವು ಕಣ್ಣಿನಿಂದ ನೋಡಿದ ಮಾತ್ರಕ್ಕೆ ಅದು ಅವಲೋಕನ ಅಲ್ಲ. ಅದನ್ನು ಬುದ್ಧಿಪೂರ್ವಕವಾಗಿ ನಮ್ಮ ಜ್ಞಾನೇಂದ್ರಿಯಗಳ ಮೂಲಕ ಅರ್ಥ ಮಾಡ್ಕೋಬೇಕು. ವಿದ್ಯಾರ್ಥಿಗಳೇ, ಇಲ್ಲಿ ವಿಜ್ಞಾನಿಯಾದವನು ಸರಿಯಾಗಿ ಅವಲೋಕನ ಮಾಡಬೇಕು. ಅವಲೋಕನದಲ್ಲಿ ಆಯ್ಕೆ ಇರಬೇಕು, ಆಸಕ್ತಿ ಇರಬೇಕು, ನಿಖರತೆ ಇರಬೇಕು. ತಾನು ಅವಲೋಕಿಸಿದ ಸಂಗತಿಗಳನ್ನು ವಿವರಿಸುವಂಥ ಒಂದು ಸಾಮರ್ಥ್ಯವನ್ನು ಅವನು ಪಡೆದಿರಬೇಕು. ಹಾಗಾಗಿ ಇಲ್ಲಿ ಅವಲೋಕನ ವಸ್ತುನಿಷ್ಠವಾಗಿರಬೇಕು. ಯಾವುದನ್ನೇ ಅಂದರೆ ಇಲ್ಲಿ ಯಾವುದೇ ಪೂರ್ವಕಲ್ಪಿತ ವಿಚಾರಗಳಿಂದ ಪ್ರಭಾವಿತವಾಗಿರಬಾರದು. ಅವಲೋಕಕನಿಗೆ ಬೌದ್ಧಿಕ ಪ್ರಾಮಾಣಿಕತೆ ಇರಬೇಕು. ನಿಷ್ಪಕ್ಷಪಾತವಾಗಿ ಅವನೇನು ಮಾಡಬೇಕಾಗುತ್ತೆ? ವಸ್ತುನಿಷ್ಠವಾಗಿ ಅವಲೋಕನ ಮಾಡಬೇಕಾಗುತ್ತೆ. ವಸ್ತುನಿಷ್ಠವಾಗಿರಬೇಕು. ಮತ್ತು ಯಾವುದೇ ಪೂರ್ವಕಲ್ಪಿತ ಭಾವನೆಗಳಿಲ್ಲದೆ, ಪೂರ್ವಕಲ್ಪಿತ ವಿಚಾರಗಳಿಂದ ಅವನು ಪ್ರಭಾವಿತನಾಗಿರಬಾರ್ದು. ಅಂದರೆ ಇಲ್ಲಿ ಅವಲೋಕನ
ಅದರ ಸ್ಥಿತಿಗಳನ್ನು ನಾವು ಅದರ ಅವಲೋಕನದ ನಿಯಮಗಳಲ್ಲಿ ಭೌತಿಕ ನಿಯಮ, ಬೌದ್ಧಿಕ ನಿಯಮ, ನೈತಿಕ ನಿಯಮವನ್ನು ನೋಡ್ತೇವೆ. ಅವಲೋಕನ ಮಾಡುವಾಗ ವಿಜ್ಞಾನಿಯಾದವನಿಗೆ ಭೌತಿಕ ನಿಯಮ ಅಂದರೆ ಭೌತಿಕವಾಗಿ ಅವನು ಆರೋಗ್ಯಪೂರ್ಣವಾದ ಇಂದ್ರಿಯಗಳನ್ನು ಹೊಂದಿರಬೇಕು, ಅನುಕೂಲಕರವಾದ ವಾತಾವರಣ ಇರಬೇಕು. ಅವನಿಗೆ ಆ ಸನ್ನಿವೇಶಗಳು ತಾನು ಅವಲೋಕಿಸುವ, ತಾನು ಪ್ರಯೋಗ ಮಾಡ್ತಕ್ಕಂತಹ, ತಾನು ಸಂಶೋಧನೆ ಮಾಡಲಿಕ್ಕೆ ಸಮಾಜದಲ್ಲಿ ತನ್ನ ಸುತ್ತಮುತ್ತಲೂ ಅವನಿಗೆ ಒಳ್ಳೆಯ ಅವಕಾಶ ಇರಬೇಕು. ವಸ್ತು ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಕ್ಕಂತಹ ಕೌಶಲ್ಯ ಇರಬೇಕು, ಅಥವಾ ಜ್ಞಾನೇಂದ್ರಿಯಗಳು ಆರೋಗ್ಯಪೂರ್ಣವಾಗಿರಬೇಕು. ಇದು ಭೌತಿಕ ಸ್ಥಿತಿ. ಇನ್ನು ಬೌದ್ಧಿಕ ಸ್ಥಿತಿ ಅಂದರೆ ಅವನಿಗೆ ಒಳ್ಳೆಯ ಮನಸ್ಸಿರಬೇಕು, ನಿಷ್ಪಕ್ಷಪಾತವಾದ ಮನಸ್ಸಿರಬೇಕು, ಮತ್ತು ತಾನು ಕಲಿಯುವ ವಿಚಾರದ ಬಗ್ಗೆ ಅವನಿಗೆ ಸಂಪೂರ್ಣವಾದ ಆಸಕ್ತಿ ಇರಬೇಕು. ನೈತಿಕ ಸ್ಥಿತಿ ಅಂದರೆ ಅವನು ನಿಷ್ಪಕ್ಷಪಾತವಾಗಿ ಸ್ವಜನ ಪಕ್ಷಪಾತವನ್ನು ಮಾಡದೆ ಅವಲೋಕನವನ್ನು ಮಾಡಬೇಕು, ತನ್ನ ಸಂಶೋಧನೆಯನ್ನು ಅವನು ಇಲ್ಲಿ ಕೈಗೊಳ್ಳಬೇಕಾಗುತ್ತೆ ವಿಜ್ಞಾನಿಯಾದ. ಹಾಗಾಗಿ ಅವಲೋಕನ ಮತ್ತು ಪ್ರಯೋಗಗಳ ಮೂಲಕ ನಾವು ದತ್ತಾಂಶಗಳ ಸಂಗ್ರಹವನ್ನು, ನಾವು ಕಲೆಕ್ಷನ್ ಆಫ್ ಡೇಟಾ ಅಂತ ಹೇಳ್ತೀವಲ್ಲ, ಅವನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಪೂರ್ವಕಲ್ಪಿತ ವಿಚಾರಗಳಿಂದ ಪ್ರಭಾವಿತವಾಗಿರಬಾರದು. ಅವಲೋಕನದ ಸುಧಾರಿತ ರೂಪವೇ ಪ್ರಯೋಗ. ಪ್ರಯೋಗ ಅಂದರೆ ನಿಮಗೆ ಗೊತ್ತೇ ಇದೆ. ಇಲ್ಲಿ ಪೂರ್ವಭಾವಿಯಾಗಿ ಆರಿಸಿ ರಚಿಸಿದ ಸನ್ನಿವೇಶಗಳಲ್ಲಿ ಕೃತಕವಾಗಿ ಘಟನೆಗಳನ್ನು ನಿರ್ಮಾಣ ಮಾಡಿ, ಉತ್ಪಾದನೆ ಮಾಡಿ, ಘಟನೆಗಳನ್ನು ಕೃತಕವಾಗಿ ನಿರ್ಮಾಣ ಮಾಡಿ ಪುನರಾವರ್ತನೆ ಮಾಡಬಲ್ಲುದು ಪ್ರಯೋಗ. ಅದು ಯಾವುದೇ ಒಂದು ಘಟನೆಯನ್ನು ಪೂರ್ವಭಾವಿಯಾಗಿ, ಅಂದರೆ ಮೊದಲೇ ನಾವು ಆಯ್ಕೆ ಮಾಡಿಕೊಂಡು ಆ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡ್ಕೊಳ್ತೇವೆ, ಪ್ರಯೋಗ ಶಾಲೆಗಳನ್ನು ಮಾಡ್ತೇವೆ. ಆ ಪ್ರಯೋಗ ಅಂತ ಹೇಳಿದ್ರೆ ನಾವು ಮೊದಲೇ ನಿರ್ಮಾಣ ಮಾಡಿಕೊಂಡಂತಹ ಒಂದು ಸನ್ನಿವೇಶದಲ್ಲಿ ಕೃತಕವಾಗಿ ಘಟನೆಗಳನ್ನು ಉತ್ಪಾದನೆ ಮಾಡಿ ಪುನರಾವರ್ತನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದು ಪ್ರಯೋಗ. ಇಲ್ಲಿ ಅವಲೋಕನದ ಒಂದು ಸುಧಾರಿತವಾದ ಮುಂದುವರಿದ ರೂಪವನ್ನು ಪ್ರಯೋಗ ಅಂತ ಹೇಳ್ತೀವಿ. ಅವಲೋಕನ ಇಲ್ಲದೆ ಪ್ರಯೋಗ ಇಲ್ಲ. ಮೊದಲು ನಾವು ಸಂಗತಿಗಳನ್ನು ಅವಲೋಕನ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಇಲ್ಲಿ ಅವಲೋಕನದ ಸುಧಾರಿತ ರೂಪವೇ ಪ್ರಯೋಗ. ಅವಲೋಕಿಸಿದ ಘಟನೆಗಳನ್ನು ಪುನಃ ಪುನಃ ಮಾಡಬೇಕಾದಷ್ಟು ಸಲ ಪರೀಕ್ಷೆಗೆ ಒಳಪಡಿಸಬೇಕಾಗುತ್ತದೆ. ನಾವು ಪುನಃ ಪುನಃ ಮಾಡ್ತೇವೆ ಅಂದರೆ ಆ ಸಂಗತಿಯನ್ನು ಸರಿಯಾಗಿ ಸ್ಪಷ್ಟವಾಗಿ ತಿಳಿಯುವ ತನಕ, ಸರಿ ಆಗುವ ತನಕ ನಾವು ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇದೆ. ಘಟನೆ ಅಂದರೆ ಖಚಿತವಾದ ಪ್ರಯೋಗದಲ್ಲಿ ನಮ್ಮ ಫಲಿತಾಂಶ ಅತ್ಯಂತ ನಿಖರವಾದದ್ದು, ಸ್ಪಷ್ಟ ಖಚಿತವಾದದ್ದು. ಖಚಿತವಾದ ಫಲಿತಾಂಶ ದೊರೆಯುವವರೆಗೂ ನಾವು ಪ್ರಯೋಗ ಮಾಡ್ತೇವೆ, ಪುನಃ ಪುನಃ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಅವಲೋಕಿಸಿದ ಘಟನೆಗಳನ್ನು ಪುನಃ ಪುನಃ ಬೇಕಾದಷ್ಟು ಸಲ ಪರೀಕ್ಷೆಗೆ ಒಳಪಡಿಸಬೇಕಾಗುತ್ತದೆ. ಉದಾಹರಣೆಗೆ ನಿಸರ್ಗದಲ್ಲಿ ನಡೆಯುವ ಗ್ರಹಣಗಳನ್ನು, ಸೂರ್ಯಗ್ರಹಣ ಆಗಿರ್ಬೋದು, ಚಂದ್ರಗ್ರಹಣ ಆಗ್ಬೋದು, ಈ ಗ್ರಹಣವಾಗುವ ಸಮಯದಲ್ಲಿ ಅದನ್ನು ಅವಲೋಕಿಸಿದರೆ ಅದನ್ನು ಸಾಮಾನ್ಯ ಅವಲೋಕನ ಎಂದು ಹೇಳಲಾಗುತ್ತದೆ. ಸೂರ್ಯಗ್ರಹಣ ಚಂದ್ರಗ್ರಹಣ ಆದರೆ ನಾವೇನು ಮಾಡ್ತೀವಿ, ಒಂದು ಕನ್ನಡಕದ ಮಜೂರದ ಮೂಲಕ, ಕನ್ನಡಕದ ಮೂಲಕ ನಾವು ನೋಡ್ತೇವಲ್ವಾ. ಆ ಸೂರ್ಯಗ್ರಹಣ ಚಂದ್ರಗ್ರಹಣನ ನೋಡೋದು, ಆ ಗ್ರಹಣ ನಡೆಯುವಾಗಲೇ ನೋಡ್ತಕ್ಕಂಥದ್ದು ಅವಲೋಕನ ಆಗುತ್ತೆ. ಅದನ್ನೇ ಪ್ರಯೋಗಶಾಲೆಯಲ್ಲಿ ಕೃತಕವಾಗಿ ಸೃಷ್ಟಿಸಿ ಅವಲೋಕಿಸಿದರೆ ಅದು ಪ್ರಯೋಗವಾಗುತ್ತದೆ. ಪ್ರಯೋಗದಲ್ಲಿ ಸ್ಥಿತಿಗತಿಗಳನ್ನು ನಿಯಂತ್ರಿಸಲಾಗುತ್ತದೆ. ಪ್ರಯೋಗದಲ್ಲಿ ಅವಲೋಕನವನ್ನು ಬೇಕಾದಷ್ಟು ಸಲ ಮಾಡಬಹುದು. ಪ್ರಯೋಗ ನಮ್ಮ ನಿಯಂತ್ರಣದಲ್ಲಿರುತ್ತೆ. ಅಂದರೆ ವಿಜ್ಞಾನಿಯಾದವನು ತನಗೆ ಹೇಗೆ ಬೇಕೋ, ಎಷ್ಟು ಬೇಕೋ ಅಷ್ಟು ಸಲ ಮಾಡಬಹುದು. ಪ್ರಯೋಗ ನಮ್ಮ ನಿಯಂತ್ರಣದಲ್ಲಿರುತ್ತೆ, ಆದರೆ ಅವಲೋಕನ ನಮ್ಮ ನಿಯಂತ್ರಣದಲ್ಲಿ ಇರೋಲ್ಲ. ಸೂರ್ಯಗ್ರಹಣ ಚಂದ್ರಗ್ರಹಣನ ನಾವು ಬೇಕಾದಾಗೆಲ್ಲ ನೋಡಲಿಕ್ಕಾಗೋಲ್ಲ. ಆಕಾಶದಲ್ಲಿ ಯಾವಾಗ ಸೂರ್ಯಗ್ರಹಣ ನಡೆಯುತ್ತೋ, ಸಂಭವಿಸುತ್ತೋ, ಅದು ಸಂಭವಿಸಿದಾಗ ನಾವು ಅವಲೋಕನ ಮಾಡ್ತೇವೆ, ನೋಡ್ತೇವೆ. ಆದರೆ ಕೃತಕವಾಗಿ ನಮ್ಮ ಇಚ್ಛಾನುಸಾರ ನಮಗೆ ಎಷ್ಟು ಸರಿ ಬೇಕೋ ಅಷ್ಟು ಸರಿ ಪುನಃ ಪುನಃ ಮಾಡಲಿಕ್ಕೆ ಸಾಧ್ಯ ಆಗೋದು ಪ್ರಯೋಗದಿಂದ.
ಪ್ರಯೋಗ ವಿಜ್ಞಾನಿಯ ನಿಯಂತ್ರಣದಲ್ಲಿರುತ್ತೆ. ಅವನು ಖಚಿತವಾದ ಉತ್ತರವನ್ನು, ಫಲಿತಾಂಶವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಘಟನೆಗೆ ಇದೇ ಕಾರಣ ಅಂತೇಳಿ ಕಂಡುಹಿಡಿಯೋ ತನಕ ಅವನ ಪ್ರಯತ್ನವನ್ನು ಮಾಡ್ತಾನೇ ಇರ್ತಾನೆ. ಹಾಗಾಗಿ ಇಲ್ಲಿ ಅವಲೋಕನವನ್ನು ಬೇಕಾದಷ್ಟು ಸಲ ಮಾಡಬಹುದು, ಆದರೆ ಪ್ರಯೋಗವನ್ನು, ತನ್ನ ಅವಲೋಕನವನ್ನು ಪ್ರಯೋಗದಲ್ಲಿ ನಾವು ಮತ್ತೆ ಮತ್ತೆ ಅವಲೋಕನ ಮಾಡ್ತೇವೆ. ಪ್ರಯೋಗವನ್ನು ನಮ್ಮ ಇಚ್ಛಾನುಸಾರ ಅಥವಾ ನಮ್ಮ ನಿಯಂತ್ರಣದಲ್ಲಿ ನಮ್ಮ ಅಂದರೆ ಇದು ವೈಜ್ಞಾನಿಕ ವಿಧಾನ ಆಗಿರೋದ್ರಿಂದ ವೈಜ್ಞಾನಿಕವಾಗಿ ವಿಜ್ಞಾನಿಯಾದವನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದನ್ನು ನಾವು ನೋಡ್ತಾ ಹೋಗ್ತೇವೆ. ವಿದ್ಯಾರ್ಥಿಗಳೇ, ಈ ಎರಡನೆಯ ಲಕ್ಷಣ ಏನು? ದತ್ತಾಂಶಗಳ ಸಂಗ್ರಹವನ್ನು ನಾವು ಅವಲೋಕನ ಮತ್ತು ಪ್ರಯೋಗದ ಮೂಲಕ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನೇ ನಾವು ಮೆಟೀರಿಯಲ್ ಗ್ರೌಂಡ್ಸ್ ಆಫ್ ಇಂಡಕ್ಷನ್ ಅಂತ ಹೇಳ್ತೀವಿ. ಇಲ್ಲಿ ವಸ್ತು ವಿಷಯಗಳನ್ನು ನಾವು ವಿಷಯಾತ್ಮಕವಾಗಿ ಸಂಗ್ರಹ ಮಾಡೋದು ಯಾವುದ್ರ ಮೂಲಕ ಅಂತ ಹೇಳಿದ್ರೆ ಅವಲೋಕನ. ಇಲ್ಲಿ ದತ್ತಾಂಶಗಳ ಸಂಗ್ರಹ ಬಹಳ ಮುಖ್ಯವಾದದ್ದು. ಮೊದಲು ನಾವು ಯಾವ ವಿಚಾರವನ್ನು, ಯಾವ ಸಂಗತಿಯನ್ನು, ಘಟನೆಯನ್ನು ಪರೀಕ್ಷೆಗೆ ಒಳಪಡಿಸ್ತೀವಲ್ಲ ಅಥವಾ ಸಂಶೋಧನೆ ಮಾಡ್ತಿರ್ತೀವೋ ಆ ವಿಚಾರದ ಬಗ್ಗೆ ಸಂಗ್ರಹ ಮಾಡಬೇಕು. ಸಮಗ್ರವಾದ ಅಂಶಗಳನ್ನು ಸಂಗ್ರಹ ಮಾಡೋದು ವೈಜ್ಞಾನಿಕ ವಿಧಾನದ ಬಹಳ ಮುಖ್ಯವಾದ ಲಕ್ಷಣ ಅಂತ ಹೇಳ್ಬೋದು. ಆ ಲಕ್ಷಣವನ್ನು ನಾವು, ಅಂದರೆ ದತ್ತಾಂಶಗಳ ಸಂಗ್ರಹವನ್ನು ಅವಲೋಕನ ಮತ್ತು ಪ್ರಯೋಗದ ಮೂಲಕ ಮಾಡಬಹುದು, ಅಥವಾ ನಿಸರ್ಗದ ಏಕಪ್ರಕಾರ ನಿಯಮ ಮತ್ತು ಕಾರ್ಯಕಾರಣ ನಿಯಮದ ಮೂಲಕ ಸಹ ನಾವು ನೋಡ್ತಾ ಹೋಗ್ತೇವೆ. ಹಾಗಾಗಿ ಅವಲೋಕನ ಮತ್ತು ಪ್ರಯೋಗ ದತ್ತಾಂಶಗಳ ಸಂಗ್ರಹಕ್ಕೆ ಸಹಾಯವಾಗುವ ಅಂಶ. ಇಲ್ಲಿ ಎರಡನೆಯ ಲಕ್ಷಣವಾದ ದತ್ತಾಂಶಗಳ ಸಂಗ್ರಹ, ನೀವು ತಕ್ಷಣ ದತ್ತಾಂಶಗಳ ಸಂಗ್ರಹ ಅಂದ ತಕ್ಷಣ ಅವಲೋಕನ ಮತ್ತು ಪ್ರಯೋಗ ನಿಮಗೆ ನೆನಪಾಗಬೇಕು ವಿದ್ಯಾರ್ಥಿಗಳೇ. ಇನ್ನು ಮೂರನೇದು ಆಧಾರ ಕಲ್ಪನೆ. ಆಧಾರ ಕಲ್ಪನೆ ಅದನ್ನು ನಾವೇನಂತ ಹೇಳ್ತೀವಿ? ಮೆಟೀರಿಯಲ್ ಗ್ರೌಂಡ್ಸ್ ಆಫ್ ಇಂಡಕ್ಷನ್ ಅಲ್ಲ, ಇದನ್ನು ಹೈಪಾಥಿಸಿಸ್ ಅಂತ ಹೇಳ್ತೀವಿ. ಹೈಪಾಥಿಸ್ ಉಪಕಲ್ಪನೆ, ಆಧಾರ ಕಲ್ಪನೆ. ಮುಂದಿನ ಅಧ್ಯಾಯದಲ್ಲಿ ನೀವು ಕಲಿತೀರ. ಆಧಾರ ಕಲ್ಪನೆ, ಉಪಕಲ್ಪನೆ, ಹೈಪಾಥಿಸಿಸ್ ಅಥವಾ ಊಹಾ ಪ್ರತಿಜ್ಞೆ ಅಂತ ಹೇಳ್ತೀವಿ. ವಿಜ್ಞಾನಿಯಾದವನಿಗೆ ತನ್ನ ಸಂಶೋಧನಾ ಕಾರ್ಯಕ್ಕೆ ಈ ಆಧಾರ ಕಲ್ಪನೆ ಬಹಳ ಮುಖ್ಯವಾದದ್ದು. ಏನು ಆಧಾರ ಕಲ್ಪನೆ ಅಂದರೆ ಏನು ಅಂತ ಒಂದೇ ವಾಕ್ಯದ ಪ್ರಶ್ನೆ ಇರುತ್ತೆ. ಯಾವುದೇ ಘಟನೆ ಅಥವಾ ಸಂಗತಿಯ ಬಗ್ಗೆ ನಮಗೆ ಖಚಿತವಾದ ಕಾರಣ ಗೊತ್ತಿರೋಲ್ಲ. ಆ ಸಂಗತಿಯನ್ನು ನಾವು ಗಮನಿಸಿದಾಗ ಅದಕ್ಕೆ ಖಚಿತವಾದ ಸರಿಯಾದ ಕಾರಣ ಗೊತ್ತಿಲ್ಲದೇ ಇದ್ದಾಗ ನಮ್ಮ ಮನಸ್ಸು, ಅಂದರೆ ಎಲ್ಲ ಸಂದರ್ಭದಲ್ಲೂ ನಮಗೆ ಘಟನೆಗಳಿಗೆ ಕಾರಣ ಗೊತ್ತಾಗಲ್ಲ ವಿದ್ಯಾರ್ಥಿಗಳೇ. ಆಗ ಅಂದರೆ ಕೆಲವು ಸಂಕೀರ್ಣ ಸಂದರ್ಭಗಳಲ್ಲಿ ಘಟನೆಗೆ ಕಾರಣ ತಿಳಿಯುವುದಿಲ್ಲ. ಆಗ ನಮ್ಮ ಬುದ್ಧಿ ಅಥವಾ ನಮ್ಮ ಮನಸ್ಸು ಸರಿಯಾದ ಉಚಿತವಾದ ಕಾರಣವೊಂದನ್ನು ಆ ಘಟನೆಗೆ ಕಲ್ಪಿಸುತ್ತದೆ, ಊಹೆ ಮಾಡ್ತೇವೆ. ಹೌದಾ? ಏನಿರ್ಬೋದು, ಯಾಕೆ ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾವಿಷ್ಟು ಅನೇಕ ಘಟನೆಗಳನ್ನ ನಾವು ನೋಡ್ತಾ ಹೋಗ್ತೀವಿ, ಊಹೆ ಮಾಡ್ತಾ ಹೋಗ್ತೀವಿ. ಆ ಅಂದರೆ ಊಹೆ ಮಾಡೋದು ಯಾವಾಗ? ನಮಗೆ ಸರಿಯಾದ ಕಾರಣ ಗೊತ್ತಿಲ್ಲದೇ ಇದ್ದಾಗ. ಕೆಲವು ಸಂಕೀರ್ಣ ಸಂದರ್ಭದಲ್ಲಿ ಘಟನೆಗೆ ಕಾರಣ ತಿಳಿದಿರುವುದಿಲ್ಲ. ಆಗ ನಮ್ಮ ಬುದ್ಧಿ, ನಮ್ಮ ಮನಸ್ಸು ಉಚಿತವೆನಿಸುವ ಸರಿಯಾದ ಕಾರಣವೊಂದನ್ನು ಆ ಘಟನೆಗೆ ಕಲ್ಪಿಸುತ್ತದೆ. ಹೀಗೆ ಸರಿಯಾದ ಕಾರಣವನ್ನು ಕಲ್ಪಿಸುವ ಭೌತಿಕ ಕ್ರಿಯೆಯನ್ನು ನಾವು ಆಧಾರ ಕಲ್ಪನೆ ಅಥವಾ ಊಹಾ ಪ್ರತಿಜ್ಞೆ, ಹೈಪಾಥಿಸಿಸ್ ಅಂತ ಹೇಳಿ ಕರೀತೇವೆ. ವಿಷಯಗಳನ್ನು ಸಂಗ್ರಹಿಸಿ ಪ್ರಯೋಗವನ್ನು, ಅಂದರೆ ಇಲ್ಲಿ ವಿಷಯಗಳನ್ನು ಸಂಗ್ರಹಿಸಿ ಪ್ರಯೋಗವನ್ನು ಕೈಗೊಂಡ್ರೆ ಮಾತ್ರ ವಿಜ್ಞಾನದ ಉದ್ದೇಶ ಪೂರೈಸುವುದಿಲ್ಲ. ಘಟನೆಗಳನ್ನು ಸಂಗ್ರಹ ಮಾಡಿದರೆ ಮಾತ್ರ ವಿಜ್ಞಾನ ಅಥವಾ ವಿಜ್ಞಾನದ ಸಂಶೋಧನೆಗಳನ್ನ ಮುಗಿಸ್ಲಿಕ್ಕಾಗಲ್ಲ. ಘಟನೆಗಳು ಅಥವಾ ಸಂಗತಿಗಳು ಕಾರ್ಯಕಾರಣ ಸಂಬಂಧಗಳೊಂದಿಗೆ ಸರಿ ಹೊಂದಬೇಕು. ಆ ಘಟನೆಗೆ ಏನು ಕಾರಣ ಅಂತ ಗೊತ್ತಿರಬೇಕು. ಇಲ್ಲಿ ಘಟನೆಗಳು ಅಥವಾ ಸಂಗತಿಗಳು ಕಾರ್ಯಕಾರಣ ಸಂಬಂಧದೊಂದಿಗೆ, ಕಾರ್ಯಕಾರಣ ಸಂಬಂಧಗಳೊಂದಿಗೆ ಸರಿ ಹೊಂದಬೇಕು. ಈ ಘಟನೆಗೆ ಇದೇ ಕಾರಣ ಅಂತ ಸಮರ್ಪಕವಾದ ಒಂದು ಕಾರಣ ನಮಗೆ ಗೊತ್ತಿರಬೇಕು. ಆಧಾರ ಕಲ್ಪನೆಯು ಈ ಕೆಲಸವನ್ನು ಪೂರೈಸುತ್ತದೆ. ಅಂದರೆ ಈ ಸಂಶೋಧನೆಗೆ ಇದೇ ಕಾರಣ ಅಥವಾ
ಈ ಒಂದು ಸಂಗತಿಯನ್ನು ತಿಳ್ಕೊಳ್ಳಿಕ್ಕೆ ಇದೇ ಕಾರಣ ಅಂಥೇಳಿ ತಿಳಿಯುವುದಿಲ್ಲ, ಅತ್ಯಂತ ಮುಖ್ಯ. ಕಾರ್ಯಕಾರಣ ಸಂಬಂಧವನ್ನು ಹೊಂದಿ ಸರಿಯಾದ ಕಾರಣ, ಈ ಘಟನೆಗೆ ಇದೇ ಕಾರಣ ಅಂತೇಳಿ. ಆಮ್ಲಜನಕ ಜಲಜನಕ ಸೇರಿದರೆ ಮಾತ್ರ ನೀರಾಗಲಿಕ್ಕೆ ಸಾಧ್ಯ. ಹೀಗೆ ಇದೆರಡು ಸೇರಬೇಕು ಅನ್ನುವ ಒಂದು ಕಾರಣ, ಆ ಘಟನೆಗೆ ಇದೇ ಕಾರಣ ಎನ್ನುವ ಒಂದು ಕಲ್ಪನೆ ನಮಗೆ ಗೊತ್ತಿರಬೇಕಾಗುತ್ತೆ. ನಿಸರ್ಗದ ಘಟನೆಗಳ ನಿಯಮಗಳನ್ನು ಶೋಧಿಸುವುದು ವಿಜ್ಞಾನದ ಉದ್ದೇಶ. ವಿಜ್ಞಾನದ ಧ್ಯೇಯ ಅಥವಾ ಗುರಿ ನಿಸರ್ಗದ ಘಟನೆಗಳನ್ನು, ನಿಸರ್ಗದ ನಿಯಮಗಳನ್ನು ನಾವು ಶೋಧಿಸುವುದು ವಿಜ್ಞಾನದ ಧ್ಯೇಯವಾಗಿದೆ. ಅವಲೋಕನವು ವಿಷಯಗಳನ್ನು ಒದಗಿಸುತ್ತದೆ. ಅವಲೋಕಿಸಿದ ಘಟನೆಗಳನ್ನು ವಿವರಿಸಲು ಆಧಾರ ಕಲ್ಪನೆ ಸಹಾಯ ಮಾಡುತ್ತದೆ. ವಿಷಯಗಳನ್ನು ಒದಗಿಸುವುದು ಅವಲೋಕನ ಮತ್ತು ಪ್ರಯೋಗದ ಕೆಲಸ ಆದರೆ, ಇಲ್ಲಿ ಇದರ ವಿಜ್ಞಾನದ ಧ್ಯೇಯವನ್ನು, ಆ ಅವಲೋಕಿಸಿದ ಘಟನೆಯನ್ನು ಸಮರ್ಪಕವಾಗಿ ವಿವರಿಸಲಿಕ್ಕೆ ನಮ್ಗೆ ಆಧಾರ ಕಲ್ಪನೆ ಬೇಕು. ಆಧಾರ ಕಲ್ಪನೆಯ ಅವಶ್ಯಕತೆ ಇದೆ. ಇಲ್ಲಿ ಘಟನೆಗಳ ಸಂಗ್ರಹ ಆದರೆ ಇಲ್ಲಿ ವಿವರ ಬೇಕಾಗುತ್ತೆ. ಈ ಆಧಾರ ಕಲ್ಪನೆ ಎನ್ನುವುದು ಘಟನೆಗಳನ್ನು ವಿವರಿಸಲು ಸಹಾಯ ಮಾಡುತ್ತದೆ. ಆಧಾರ ಕಲ್ಪನೆ ಘಟನೆಗಳ ನಡುವಿನ ಸಂಬಂಧವನ್ನು ವಿವರಿಸುವ ಒಂದು ತಾತ್ಕಾಲಿಕ ಕಲ್ಪನೆಯಾಗಿರುತ್ತದೆ. ಆಧಾರ ಕಲ್ಪನೆ ಎನ್ನುವುದು ಒಂದು ತಾತ್ಕಾಲಿಕವಾದ ಅಂದರೆ ಯಾಕೆ ತಾತ್ಕಾಲಿಕ ಅಂದರೆ ಏನು ಅಂದರೆ, ಯಾವಾಗ ನಮಗೆ ಘಟನೆಗೆ ಕಾರಣ ಗೊತ್ತಿರಲ್ವೋ ಆಗ ಆ ಸಂದರ್ಭಕ್ಕೆ ಇದು ಇರಬಹುದು ಅಂತ ಊಹೆ ಮಾಡ್ತೇವೆ. ಈ ಘಟನೆಗೆ ಇದು ಕಾರಣ ಅಂತೇಳಿ ನಾವು ಊಹೆ ಮಾಡ್ತೇವೆ, ಸಮರ್ಥಿಸ್ತೇವೆ. ಆ ತಾತ್ಕಾಲಿಕವಾದ ಊಹೆಯನ್ನು ನಾವು ಉಪಕಲ್ಪನೆ ಅಂತ ಹೇಳ್ತೀವಿ, ಅಥವಾ ಆಧಾರ ಕಲ್ಪನೆ. ಆಧಾರ ಕಲ್ಪನೆ ಘಟನೆಗಳ ನಡುವಿನ ಸಂಬಂಧವನ್ನು ವಿವರಿಸುವ ಒಂದು ತಾತ್ಕಾಲಿಕ ಕಲ್ಪನೆಯಾಗಿರುತ್ತದೆ. ಅಂದರೆ ಇಲ್ಲಿ ವೈಜ್ಞಾನಿಕ ಶೋಧನೆ ಆಧಾರ ಕಲ್ಪನೆಯೊಂದಿಗೆ ಪ್ರಾರಂಭವಾಗುತ್ತದೆ. ಆಧಾರ ಕಲ್ಪನೆ ಇದ್ದರೆ ಮಾತ್ರ ವೈಜ್ಞಾನಿಕ ಸಂಶೋಧನೆಗಳಾಗಲಿಕ್ಕೆ, ಶೋಧನೆಗಳಾಗಲಿಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳೇ. ಆದ ಕಾರಣ ಆಧಾರ ಕಲ್ಪನೆಯನ್ನು ವೈಜ್ಞಾನಿಕ ತನಿಖೆಯ ಪ್ರಾರಂಭಿಕ ಮೆಟ್ಟಿಲು ಅಂತ ಹೇಳ್ತಾರೆ. ಈ ಆಧಾರ ಕಲ್ಪನೆ ಎನ್ನುವುದು ವೈಜ್ಞಾನಿಕ ವಿಧಾನದ ಆರಂಭದ ಮೆಟ್ಟಿಲು. ಆಧಾರ ಕಲ್ಪನೆ ವೈಜ್ಞಾನಿಕ ಸಂಶೋಧನೆಗಳಲ್ಲಿ ಆಧಾರ ಕಲ್ಪನೆಯ ಸ್ಥಾನ ಬಹಳ ಮುಖ್ಯವಾದದ್ದು. ನಾವು ಊಹೆಗಳನ್ನು, ಕಲ್ಪನೆಗಳನ್ನು, ಆ ಘಟನೆಗೆ, ಆ ಸಂಗತಿಗಳಿಗೆ ಸಂಬಂಧಿಸಿದಂತೆ ಆಧಾರ ಕಲ್ಪನೆಗಳನ್ನು ಮಾಡಿದರೆ ಮಾತ್ರ ವೈಜ್ಞಾನಿಕ ಸಂಶೋಧನೆಯನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ವೈಜ್ಞಾನಿಕ ವಿಧಾನಕ್ಕೆ, ವೈಜ್ಞಾನಿಕ ಸಂಶೋಧನೆಗಳಿಗೆ, ವಿಜ್ಞಾನಕ್ಕೆ ಆಧಾರ ಕಲ್ಪನೆಯ ಪಾತ್ರ ಬಹಳ ಮುಖ್ಯವಾದದ್ದು. ಅದನ್ನು ಪ್ರಾರಂಭಿಕ ಹಂತ ಅಂತ ಹೇಳ್ತಾರೆ. ಯಾವುದನ್ನು? ಆಧಾರ ಕಲ್ಪನೆಯನ್ನು. ಆಧಾರ ಕಲ್ಪನೆಯನ್ನು ವೈಜ್ಞಾನಿಕ ತನಿಖೆಯ ಪ್ರಾರಂಭಿಕ ಮೆಟ್ಟಿಲು ಅಂತ ಹೇಳಿ ಹೇಳ್ತಾರೆ ವಿದ್ಯಾರ್ಥಿಗಳೇ. ಇದು ಮೂರನೆಯದು, ಆಧಾರ ಕಲ್ಪನೆಯ ಮೂರನೆಯ ಲಕ್ಷಣ. ಇನ್ನು ಸಾಮಾನ್ಯೀಕರಣ, ಜನರಲೈಸೇಷನ್, ಅಥವಾ ನೀವು ಅದನ್ನು ಪ್ರಥಮ PUCಯಲ್ಲೇ ಯೂನಿವರ್ಸಲ್ ಪ್ರಪೋಸಿಷನ್ ಅಂತ ಕಲ್ತಿದ್ದೀರಲ್ವಾ. ಸಾಮಾನ್ಯ, ಸಾರ್ವತ್ರಿಕವಾದ ಸತ್ಯ. ಸಾಮಾನ್ಯೀಕರಣ ಅಂತ ಹೇಳಿದರೆ ಒಂದು ವಿಗಮನ ಅಂದರೆ ಏನು ಅನ್ನುವ ಡೆಫಿನೇಷನಲ್ಲಿ ನೀವು ಕಲ್ತಿದ್ದೀರ. ನಮ್ಮ ಅನುಭವ ಕ್ಷೇತ್ರದಲ್ಲಿನ ವಿಶಿಷ್ಟ ಪ್ರತ್ಯೇಕ ಬಿಡಿ ಬಿಡಿಯಾದ ಸಂಗತಿಗಳನ್ನು ಅವಲೋಕಿಸಿ ನಿಸರ್ಗದ ಏಕಪ್ರಕಾರ ನಿಯಮ, ಕಾರ್ಯಕಾರಣ ನಿಯಮಗಳಿಗೆ ಅನುಗುಣವಾಗಿ ಒಂದು ಸಾಮಾನ್ಯೀಕರಣಗೊಳಿಸುವ, ಅಂದರೆ ಎಲ್ಲರಿಗೂ ಅನ್ವಯವಾಗುವ ಸಾರ್ವತ್ರಿಕ ಸತ್ಯವನ್ನು ಹೇಳುವುದು. ಸಾಮಾನ್ಯೀಕರಣ ಅಂದರೆ ಬಿಡಿ ಬಿಡಿಯಾದ ಸಂಗತಿಗಳಿಗೆ ಅನ್ವಯವಾಗುವ ಸತ್ಯವನ್ನು ಎಲ್ಲಕ್ಕೂ ಅನ್ವಯ ಮಾಡ್ತಕ್ಕಂಥದ್ದು. ಉದಾಹರಣೆಗೆ, ಗಿಳಿಯು ಒಂದು ಪಕ್ಷಿ, ಅದು ಹಾರುತ್ತದೆ, ಕೋಗಿಲೆ ಹಾರುತ್ತದೆ, ಅಥವಾ ಗುಬ್ಬಚ್ಚಿ ಹಾರುತ್ತದೆ, ಕಾಗೆಯೂ ಹಾರುತ್ತದೆ. ಆದ್ದರಿಂದ ಎಲ್ಲ ಪಕ್ಷಿಗಳು ಹಾರುತ್ತವೆ. ಅಂದರೆ ಬಿಡಿ ಬಿಡಿಯಾಗಿ ಒಂದೊಂದನ್ನೇ ನಾವು ಪ್ರತ್ಯೇಕ
ಸಂಗತಿಗೆ ಅನ್ವಯವಾಗುವ ಸತ್ಯವನ್ನು ಇಡೀ ವರ್ಗಕ್ಕೆ, ಇಡೀ ಒಂದು ಸಮುದಾಯಕ್ಕೆ, ಒಂದು ಕ್ಲಾಸಿಗೆ, ಒಂದು ತರಗತಿಗೆ ಸಮಗ್ರವಾಗಿ ಅನ್ವಯವಾಗುವಂತಿದ್ದರೆ ಅಂದರೆ ಒಂದು ಬಿಡಿ ಬಿಡಿ ಸಂಗತಿಗಳಿಗೆ ಅನ್ವಯವಾಗುವ ಸತ್ಯ ಇಡೀ ಒಂದು ಗುಂಪಿಗೆ ಅನ್ವಯ ಆದರೆ ಅದನ್ನು ನಾವು ಸಾಮಾನ್ಯೀಕರಣ ಅಥವಾ ಜನರಲೈಸೇಷನ್ ಅಂತೇಳಿ ಹೇಳ್ತೇವೆ. ಇಲ್ಲಿ ಆಧಾರ ಕಲ್ಪನೆಗಳನ್ನು ಆಧರಿಸಿದ ವಿಚಾರ ಸರಣಿಗಳನ್ನು ಖಚಿತ ಅವಲೋಕನ ಪ್ರಯೋಗಗಳಿಗೆ ಒಳಪಡಿಸಲಾಗುತ್ತದೆ. ನಂತರ ಸಾಮಾನ್ಯೀಕರಣಗೊಳಿಸಬೇಕು. ನಾವೇನು ಮಾಡ್ತೀವಿ, ಮೊದಲನೇದು ಆಧಾರ ಕಲ್ಪನೆಗಳನ್ನು ಆಧರಿಸಿ ಅವುಗಳನ್ನು ಖಚಿತವಾದ ಅವಲೋಕನ ಮತ್ತು ಪ್ರಯೋಗಗಳಿಗೆ ಒಳಪಡಿಸಿದ ನಂತರ ಸಾಮಾನ್ಯೀಕರಣಗೊಳಿಸ್ತೇವೆ. ಅಪೂರ್ಣ ವ್ಯಾಪಕ ನಿದರ್ಶನಗಳನ್ನು ಅವಲೋಕಿಸಿದ ನಂತರ ಅವುಗಳಲ್ಲಿನ ಏಕಪ್ರಕಾರತೆಗಳನ್ನು ಗಮನಿಸಿ ಸಾರ್ವತ್ರಿಕ ತರ್ಕವಾಕ್ಯಗಳನ್ನು ಊಹಿಸುವುದನ್ನು ಸಾಮಾನ್ಯೀಕರಣ. ಕಬ್ಬಿಣವನ್ನು ಕಾಯಿಸಿದಾಗ ಕರಗುತ್ತದೆ, ಚಿನ್ನವನ್ನು ಕಾಯಿಸಿದಾಗ ಕರಗುತ್ತದೆ, ತಾಮ್ರವನ್ನು ಕಾಯಿಸಿದಾಗ ಕರಗುತ್ತದೆ, ಬೆಳ್ಳಿಯನ್ನು ಕಾಯಿಸಿದಾಗ ಕರಗುತ್ತದೆ. ಆದ್ದರಿಂದ ಎಲ್ಲ ಲೋಹಗಳು ಕಾಯಿಸಿದಾಗ ಕರಗುತ್ತವೆ. ಹೀಗೆ ಇಲ್ಲಿ ಕೆಲವು ನಿರ್ದಿಷ್ಟ ಘಟನೆಗಳನ್ನು ಅವಲೋಕಿಸಿ, ಇಲ್ಲೇನು ಮಾಡ್ತೇವೆ, ಅವಲೋಕನ ಮಾಡದ, ನಾವೆಲ್ಲ ಲೋಹಗಳನ್ನ ನೋಡಕ್ಕೆ ಹೋಗಿಲ್ಲ, ಅವಲೋಕನ ಮಾಡದ ಇನ್ನಿತರ ಎಲ್ಲ ಹಂತಗಳ ಘಟನೆಗಳಿಗೂ ಅನ್ವಯಿಸಬಹುದಾದ ಸಾಮಾನ್ಯ ಸೂತ್ರವನ್ನು ತಿಳಿಸುವುದೇ ಸಾಮಾನ್ಯೀಕರಣ. ಪ್ರತ್ಯೇಕ ಸಂಗತಿಗಳಿಗೆ ಅನ್ವಯವಾದ ಸತ್ಯವನ್ನು ಎಲ್ಲಕ್ಕೂ ಅನ್ವಯ ಮಾಡ್ತೇವೆ. ಆದರೆ ನಾವು ಆ ಎಲ್ಲವನ್ನು ನಾವು ನೋಡಕ್ಕೆ ಹೋಗಲ್ಲ, ಅವಲೋಕನ ಮಾಡದೆ. ನಮಗೆ ಗೊತ್ತಿಲ್ಲ, ಎಲ್ಲ ಲೋಹಗಳು ಕಾಯಿಸಿದಾಗ ಕರಗುತ್ತವೆ ಅಂತ ಹೇಳ್ತೀವಿ, ಆದರೆ ನಾವು ಎಲ್ಲ ಲೋಹವನ್ನು ನೋಡಲಿಕ್ಕೆ ಹೋಗಲ್ಲ. ನಾವು ಕೆಲವು ನಿರ್ದಿಷ್ಟ ಸಂಗತಿಗಳನ್ನು ಅವಲೋಕಿಸಿ ಕೊನೆಗೆ ಎಲ್ಲಕ್ಕೂ ಅನ್ವಯ ಮಾಡ್ತೇವೆ. ಅದನ್ನು ನಾವು ಸಾಮಾನ್ಯೀಕರಣ ಅಂತ ಹೇಳ್ತೇವೆ. ನಿಸರ್ಗವು ಏಕಪ್ರಕಾರವಾಗಿದೆ ಎಂಬ ಆಧಾರ ಕಲ್ಪನೆಯನ್ನು ಅವಲೋಕಿಸಿದ ಸಂಗತಿಗಳಿಂದ ಅವಲೋಕಿಸದೇ ಇರುವ ಸಂಗತಿಗಳಿಗೆ ನಾವು ಸಾಗುವುದನ್ನು ನಾವು ನೋಡ್ತಾ ಹೋಗ್ತೇವೆ. ನಿಸರ್ಗದ ಪ್ರಕ್ರಿಯೆಗಳಲ್ಲಿ ಒಂದು ರೀತಿಯ ಕ್ರಮಬದ್ಧತೆ ಮತ್ತು ಏಕಪ್ರಕಾರತೆ ಇದೆ. ನಿಸರ್ಗದಲ್ಲಿ ಯಾವಾಗಲೂ ಕ್ರಮಬದ್ಧತೆ ಇಲ್ಲ, ಅಂದರೆ ಅಲ್ಲಿ ಒಂದು ಸುವ್ಯವಸ್ಥೆ ಇರೋದನ್ನು ನಾವು ನೋಡ್ತಾ ಹೋಗ್ತೇವೆ. ನಿಸರ್ಗ ಯಾವಾಗಲೂ ವ್ಯವಸ್ಥಿತವಾದದ್ದು, ನಿಸರ್ಗ ಯಾವಾಗಲೂ ಒಂದು ಖಚಿತವಾದ ಕ್ರಮಬದ್ಧವಾದ ಒಂದು ಏಕಪ್ರಕಾರತೆಯನ್ನು. ಉದಾಹರಣೆಗೆ ಬೆಂಕಿ ಯಾವಾಗಲೂ ಬೆಂಕಿ ನಮಗೆ ಯಾವಾಗಲೂ ಸುಡೋದನ್ನು ನೋಡ್ತೇವೆ, ಅಥವಾ ನೀರು ಕುಡಿದಾಗ ಯಾವಾಗಲೂ ಬಾಯಕ್ಕೆ ಹೋಗುತ್ತೆ. ಹೀಗೆ ಎಳ್ಳಿನಿಂದ ಮಾತ್ರ ಎಣ್ಣೆ ಬರಲಿಕ್ಕೆ ಸಾಧ್ಯ ಇದೆ. ಹೀಗೆ ನಿಸರ್ಗದಲ್ಲಿ ಬೇವು ಯಾವಾಗಲೂ ಕಹಿ ಇರುತ್ತೆ, ಕಬ್ಬು ಯಾವಾಗಲೂ ಸಿಹಿ ಇರುತ್ತೆ. ಇದು ನಿಸರ್ಗದ ನಿಯಮ. ಯಾಕೆಂದರೆ ಅದು ನಿಸರ್ಗದ ನಿಯಮ ಇರೋದೇ ಹಾಗೆ. ಹಾಗಾಗಿ ನಿಸರ್ಗದಲ್ಲಿ ಒಂದು ರೀತಿಯ ಕ್ರಮಬದ್ಧತೆ ಮತ್ತು ಏಕಪ್ರಕಾರತೆ ಇದೆ. ಆದ ಕಾರಣ ಕೆಲವು ಸಂಗತಿಗಳಲ್ಲಿ ಯಾವುದು ನಿಜವಾಗಿದೆಯೋ ಅದು ಅಂತಹ ಎಲ್ಲ ಸಂಗತಿಗಳಲ್ಲಿಯೂ ನಿಜವಾಗಿರುತ್ತದೆ ಎಂದು ನಾವು ತೀರ್ಮಾನಿಸುತ್ತೇವೆ. ಕೆಲವು ಸಂಗತಿಗಳಲ್ಲಿ, ಅದನ್ನೇ ನಾನು ಹೇಳಿದ್ದು ಒಂದು ವಾಕ್ಯದಲ್ಲಿ ಹೇಳೋದಾದರೆ, ಕೆಲವು ನಿರ್ದಿಷ್ಟ ಸಂಗತಿಗಳಲ್ಲಿ ಸತ್ಯವಾದಂಥ ಅಂದರೆ ಅನ್ವಯವಾಗುವಂತಹ ಸತ್ಯ ಅದೇ ರೀತಿ ಇರುವ ಇತರ ಎಲ್ಲಕ್ಕೂ ಅನ್ವಯ ಮಾಡುತ್ತೆ. ಅದನ್ನು ನಾವು ಸಾಮಾನ್ಯೀಕರಣ ಅಂತ ಹೇಳ್ತೀವಿ. ಇಲ್ಲಿ ಕೆಲವು ಸಂಗತಿಗಳಲ್ಲಿ ಯಾವುದು ನಿಜವಾಗಿದೆಯೋ, ಸತ್ಯವಾಗಿದೆಯೋ ಅದು ಅಂತಹ ಎಲ್ಲ ಸಂಗತಿಗಳಲ್ಲಿಯೂ ನಿಜವಾಗಿರುತ್ತದೆ ಎಂದು ನಾವು ತೀರ್ಮಾನಿಸುವುದನ್ನು ಸಾಮಾನ್ಯೀಕರಣ ಅಥವಾ ಜನರಲೈಸೇಷನ್ ಅಂತ ಹೇಳ್ತೀವಿ. ಇದು ವೈಜ್ಞಾನಿಕ ವಿಧಾನದ 4ನೆಯ ಲಕ್ಷಣ. ಇನ್ನು ಕೊನೆಯ ಲಕ್ಷಣ ಪರಿಶೀಲನೆ ಮತ್ತು ಸಾಕ್ಷ್ಯ. ಅಂದರೆ ಇಲ್ಲಿ ವೆರಿಫಿಕೇಶನ್ ಆ್ಯಂಡ್ ಪ್ರೂಫ್ ಅಂತ ಹೇಳ್ತೀವಿ. ಪರಿಶೀಲನೆ ಮತ್ತು ಸಾಕ್ಷ್ಯ ಇಲ್ಲಿ ವೈಜ್ಞಾನಿಕ ವಿಧಾನದ ಕೊನೆಯ ಲಕ್ಷಣ
ಮತ್ತು ಮಹತ್ವದ ಲಕ್ಷಣ. 5ನೆಯ ಲಕ್ಷಣ ಏನು? ಪರಿಶೀಲನೆ ಮತ್ತು ಸಾಕ್ಷ್ಯ. ಪ್ರೂಫ್ ಬೇಕು, ಆಧಾರ ಬೇಕು, ಪರಿಶೀಲನೆ ಬೇಕು. ಇಲ್ಲಿ ವೆರಿಫಿಕೇಶನ್ ಬಹಳ ಮುಖ್ಯವಾದದ್ದು ವೈಜ್ಞಾನಿಕ ವಿಧಾನದಲ್ಲಿ. ಆಧಾರ ಕಲ್ಪನೆಯು ಸಂಗತಿಗಳನ್ನು ವಿವರಿಸಲು ಹಂಗಾಮಿ ಕಲ್ಪನೆಯಾಗಿದೆ, ತಾತ್ಕಾಲಿಕವಾದ ಕಲ್ಪನೆಯಾಗಿದೆ. ಅದು ಸತ್ಯವಾಗಿರಬಹುದು ಅಥವಾ ಅಸತ್ಯವಾಗಿರಬಹುದು. ಅದನ್ನು ನಾವು ಪರಿಶೀಲಿಸಬೇಕು. ಅದು ಸತ್ಯನ ಅಥವಾ ಅಸತ್ಯನ ಅಂಥೇಳಿ ಪರಿಶೀಲನೆ ಮಾಡೋದು ವೈಜ್ಞಾನಿಕ ವಿಧಾನದಲ್ಲಿ ಬಹಳ ಮುಖ್ಯವಾದ ಸಂಗತಿ. ಸರಿಯಾದ ತೀರ್ಮಾನಗಳನ್ನು ವಿಜ್ಞಾನಿಯಾದವನು ತಗೋಬೇಕಾಗುತ್ತೆ. ಈ ಪರಿಶೀಲನೆ ಅತ್ಯಂತ ಮುಖ್ಯ ಆಗುತ್ತೆ. ಇಲ್ಲಿ ಅದನ್ನು ನಾವು ಪರಿಶೀಲನೆ ಮಾಡಬೇಕಾದ್ರೆ ಅವಲೋಕನ ಮತ್ತು ಪ್ರಯೋಗಗಳ ಮೂಲಕ ಆಧಾರ ಕಲ್ಪನೆಯನ್ನು ಪರಿಶೀಲಿಸಿ, ಅಂದರೆ ಪರೀಕ್ಷಿಸಿ ನೋಡಬೇಕು. ಆಧಾರ ಕಲ್ಪನೆಗಳು ಘಟನೆಗಳೊಂದಿಗೆ ಸರಿ ಹೊಂದುತ್ತಾ ಇಲ್ಲವೋ ಅಥವಾ ಕಾರ್ಯಕಾರಣ ಸಂಬಂಧವನ್ನು ವಿವರಿಸಿದಾಗ ಮಾತ್ರ ನಿಯಮವನ್ನು ಪೂರೈಸಲು ಸಾಧ್ಯ. ಅಂದರೆ ನಿರೂಪಿಸೋದಕ್ಕೆ ನಾವು ಆ ಘಟನೆಯನ್ನು ನಿರೂಪಿಸಬೇಕಾದ್ರೆ ಅವಲೋಕನ ಇರಬೇಕು, ಪ್ರಯೋಗ ಇರಬೇಕು, ಆಧಾರ ಕಲ್ಪನೆ ಇರಬೇಕು. ಜೊತೆಯಲ್ಲಿ ಆ ಪ್ರಕೃತಿಯ ನಿಯಮಗಳೊಂದಿಗೆ ಆಧಾರ ಕಲ್ಪನೆಗಳನ್ನು ಪರಿಶೀಲಿಸಿ ಪರೀಕ್ಷಿಸಿ ನೋಡಬೇಕು. ಆ ಪರೀಕ್ಷಿಸಿ ನೋಡಿದಾಗ ಕಾರ್ಯಕಾರಣ ಸಂಬಂಧವನ್ನು ನಾವು ಪ್ರಕೃತಿಯ ನಿಯಮಗಳಿಗೆ ಅನುಗುಣವಾಗಿ ಇದೆಯಾ ಅಂತ ವಿವರಿಸಿದಾಗ ಮಾತ್ರ ನಾವು ವೈಜ್ಞಾನಿಕ ವಿಧಾನದಲ್ಲಿ ಪೂರ್ಣತೆಯನ್ನು ಪಡೀಲಿಕ್ಕೆ ಸಾಧ್ಯ. ಹಾಗಾಗಿ ಕಾರ್ಯಕಾರಣ ಸಂಬಂಧವನ್ನು ವಿವರಿಸಿದಾಗ ಮಾತ್ರ ವಿಜ್ಞಾನಿ ನಿಯಮವನ್ನು ರೂಪಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ವೈಜ್ಞಾನಿಕ ತನಿಖೆಯ ಅಂತಿಮ ಹಂತವಾದ ಸಾಮಾನ್ಯ ತತ್ವಗಳನ್ನು ಸ್ಥಿರೀಕರಿಸಲಾಗುತ್ತದೆ. ಇಲ್ಲಿ ವೈಜ್ಞಾನಿಕ ವಿಗಮನದ ಅಂತಿಮ ಸತ್ಯ ಏನಂದರೆ ಸಾಮಾನ್ಯ ತತ್ವಗಳನ್ನು ಸ್ಪಷ್ಟಪಡಿಸೋದು, ಸ್ಥಿರೀಕರಿಸೋದು, ಒಪ್ಕೊಳ್ಳೋದು. ಯಾವುದ್ರ ಮೂಲಕ? ಪರೀಕ್ಷೆಗೆ ಒಳಪಡಿಸುವುದರ ಮೂಲಕ, ಪರಿಶೀಲನೆ ಮಾಡುವುದರ ಮೂಲಕ. ಹೇಗೆ ಅಂದರೆ ಅವಲೋಕನ ಮತ್ತು ಪ್ರಯೋಗಗಳ ಮೂಲಕ, ಉಪಕಲ್ಪನೆ ಆಧಾರ ಕಲ್ಪನೆಯ ಮೂಲಕ, ನಿಸರ್ಗದ ನಿಯಮಗಳಿಗೆ ಅನುಗುಣವಾಗಿ, ಪ್ರಕೃತಿಯ ನಿಯಮಗಳಿಗೆ, ಕಾರ್ಯಕಾರಣ ನಿಯಮಗಳಿಗೆ ಅನುಗುಣವಾಗಿ ನಮ್ಮ ಸಂಗತಿ ಇದೆಯೋ ಇಲ್ಲೋ ಅಂಥೇಳಿ ಪರಿಶೀಲನೆ ಮಾಡಬೇಕು. ಇಲ್ಲಿ ಪರೀಕ್ಷೆ ಮಾಡಬೇಕು, ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಮತ್ತು ಆಧಾರ ಸಹ ಅಲ್ಲಿ ನಾವು ಕೊಡಬೇಕಾಗುತ್ತೆ. ಇದು ಆಧಾರ ಮತ್ತು ಪರಿಶೀಲನೆಯ ಮೂಲಕ ವಿಜ್ಞಾನದ ಅಥವಾ ವೈಜ್ಞಾನಿಕ ವಿಗಮನದ ಒಂದು ಸ್ಪಷ್ಟತೆಯನ್ನು, ಉದ್ದೇಶವನ್ನು ನಾವು ಸ್ಪಷ್ಟಪಡಿಸ್ದಂಗಾಗುತ್ತೆ. ವಿಜ್ಞಾನದ ಉದ್ದೇಶ ವಸ್ತುನಿಷ್ಠವಾದ, ಸಾರ್ವತ್ರಿಕವಾದ ಸತ್ಯವನ್ನು ಹೇಳುವುದು, ಎಲ್ಲರಿಗೂ ಅನ್ವಯವಾಗಬಹುದಾದ ಸತ್ಯವನ್ನು ಹೇಳುವುದು. ಈ ಸತ್ಯವನ್ನು ಹೇಳಬೇಕಾದ್ರೆ ಈ ಎಲ್ಲ ಅಂಶಗಳು ಅತ್ಯಂತ ಮುಖ್ಯ ಆಗುತ್ತೆ. ವಿದ್ಯಾರ್ಥಿಗಳೇ, ಮೊದಲನೆಯ ಲಕ್ಷಣ ವೈಜ್ಞಾನಿಕ ವಿಧಾನದ ಲಕ್ಷಣಗಳು. ಇದು 5 ಅಂಕದ ಪ್ರಶ್ನೆ ಇದ್ದೇ ಇರುತ್ತೆ ಪರೀಕ್ಷೆಯಲ್ಲಿ. ಮೊದಲನೇದು ವ್ಯಾಖ್ಯಾನ. ಯಾವುದೇ ವಿಧಾನವನ್ನು ನೀವಿಲ್ಲಿ ಯಾವುದೇ ಸಂಶೋಧನೆಯನ್ನು ಮಾಡಬೇಕಾದ್ರೆ ವಿಜ್ಞಾನಿಯವರು ಯಾವುದೇ ಶಾಸ್ತ್ರ, ಯಾವುದೇ ವಿಚಾರಗಳನ್ನು ಅಥವಾ ಸಬ್ಜೆಕ್ಟನ್ನು ನೀವು ಅರ್ಥ ಮಾಡ್ಕೊಳ್ಳೋಕೆ ಮೊದಲು ಏನು ಮಾಡ್ತೀರಾ? ಡೆಫಿನೇಷನ್ ಕಲಿತೀರಾ. ವ್ಯಾಖ್ಯಾನ ಇಲ್ಲಿ ಅತ್ಯಂತ ಮುಖ್ಯವಾದದ್ದು ಮತ್ತು ಪ್ರಮುಖವಾದದ್ದು. ವ್ಯಾಖ್ಯಾನ ಸಮರ್ಪಕವಾಗಿರಬೇಕು, ಸರಿಯಾಗಿರಬೇಕು. ಇನ್ನು ಎರಡನೇದು ದತ್ತಾಂಶಗಳ ಸಂಗ್ರಹ. ಅವಲೋಕನ ಮತ್ತು ಪ್ರಯೋಗದ ಮೂಲಕ ನಾವು ಆ ಸಂಶೋಧನೆಗೆ ಅಗತ್ಯವಾದ ಎಲ್ಲ ವಿಚಾರಗಳನ್ನು ಸಂಗ್ರಹ ಮಾಡಬೇಕು. ಇದು ದತ್ತಾಂಶಗಳ ಸಂಗ್ರಹ, ಕಲೆಕ್ಷನ್ ಆಫ್ ಡೇಟಾ. ಇನ್ನು ಮೂರನೆಯ ಲಕ್ಷಣ ಆಧಾರ ಕಲ್ಪನೆ, ಹೈಪಾಥಿಸಿಸ್. ಸರಿಯಾದ ಊಹೆಗಳನ್ನು, ಸರಿಯಾದ ಉಪಕಲ್ಪನೆಗಳನ್ನು ಮಾಡಿದಾಗ ಮಾತ್ರ ವೈಜ್ಞಾನಿಕ ಸಂಶೋಧನೆ ಸ್ಪಷ್ಟ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆಧಾರ ಕಲ್ಪನೆಯನ್ನು ಆರಂಭಿಕ ಹಂತ ಅಂತ ಹೇಳ್ತಾರೆ. ವೈಜ್ಞಾನಿಕ ವಿಧಾನ, ವೈಜ್ಞಾನಿಕ ಸಂಶೋಧನೆಗಳನ್ನ ಮಾಡಲಿಕ್ಕೆ ವಿಜ್ಞಾನಿಗೆ ಇಲ್ಲಿ ಆಧಾರ ಕಲ್ಪನೆ, ಹೈಪಾಥಿಸಿಸ್ ಅತ್ಯಂತ ಮುಖ್ಯವಾದದ್ದು ಅಂತೇಳಿ ಹೇಳ್ಬೋದು. ಇನ್ನು 4ನೇದು ಸಾಮಾನ್ಯೀಕರಣ. ನಾವು ಜನರಲೈಸೇಷನ್ ಮಾಡಬೇಕಾಗುತ್ತೆ. ನಾವು ಪ್ರತ್ಯೇಕ ಬಿಡಿ ಬಿಡಿಯಾದ ಸಂಗತಿಗಳನ್ನು
ಸತ್ಯವ ಖಚಿತವಾಗಿ ತಿಳ್ಕೊಂಡು ಅಲ್ಲಿರುವ ನಿಜವಾದ ಸರಿಯಾದ ಸತ್ಯವಾದ ಸಂಗತಿಗಳನ್ನು ಅದೇ ರೀತಿ ಇರುವ ಇತರ ಎಲ್ಲ ಅಂದರೆ ಕೆಲವು ನಿರ್ದಿಷ್ಟ ಸಂಗತಿಗಳನ್ನು ಅವಲೋಕಿಸಿ ಅದೇ ರೀತಿ ಇರುವ ಇತರ ಎಲ್ಲ ಅಂಶಗಳಿಗೂ ಅನ್ವಯ ಮಾಡುವುದನ್ನು ನಾವು ಸಾಮಾನ್ಯೀಕರಣ ಅಂತ ಹೇಳ್ತೀವಿ. ಅವಲೋಕನೆ ಮಾಡದೇ ಇರ್ತಕ್ಕಂಥ ಇತರ ಸಂಗತಿಗಳಿಗೂ ಅನ್ವಯ ಮಾಡುವುದನ್ನು ನಾವು ಸಾಮಾನ್ಯೀಕರಣ, ಜನರಲೈಸೇಷನ್ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಕೊನೆಯದು ಪರಿಶೀಲನೆ. ಈ ಎಲ್ಲವನ್ನು ನಾವು ಅದು ಸತ್ಯನೋ ಅಸತ್ಯನೋ ಅಂಥೇಳಿ ಪರಿಶೀಲನೆ ಮಾಡಬೇಕಾಗುತ್ತೆ. ಅದಕ್ಕೆ ಸರಿಯಾದ ಸಾಕ್ಷ್ಯಗಳನ್ನು, ಆಧಾರಗಳನ್ನು ನಾವು ಕೊಡಬೇಕಾಗುತ್ತೆ. ಕೊಟ್ಟಾಗ ಮಾತ್ರ ನಮ್ಮ ವೈಜ್ಞಾನಿಕ ವಿಧಾನ ಪರಿಪೂರ್ಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ವೈಜ್ಞಾನಿಕ ಸಂಶೋಧನೆ ಸರಿಯಾಗಲಿಕ್ಕೆ ಈ 5 ಲಕ್ಷಣಗಳು ಮಹತ್ವವಾದವು. ವಿದ್ಯಾರ್ಥಿಗಳೇ, ಈ ದಿನ ನೀವು ವೈಜ್ಞಾನಿಕ ವಿಧಾನದ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದೀರಾ. ಇಲ್ಲಿಗೆ ವೈಜ್ಞಾನಿಕ ವಿಧಾನ ಅಂದರೆ ಏನು ಅನ್ನುವ ವಿಚಾರವನ್ನು ಮುಕ್ತಾಯಗೊಳಿಸ್ತೇನೆ ನಾನು. ಮುಂದಿನ ಅಧ್ಯಾಯ, ಮುಂದಿನ ತರಗತಿಯಲ್ಲಿ ನಾನು ಮತ್ತೆ ಭೇಟಿಯಾಗ್ತೇನೆ. ಇಲ್ಲಿಗೆ ವೈಜ್ಞಾನಿಕ ವಿಧಾನ ಅಂದ್ರೇನು, ವೈಜ್ಞಾನಿಕ ವಿಧಾನದ ಲಕ್ಷಣಗಳು ಯಾವ್ಯಾವು ಅಂಥೇಳಿ ನೀವೆಲ್ಲ ತಿಳ್ಕೊಂಡಿದ್ದೀರಾ. ಮುಂದಿನ ತರಗತಿಯಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ. ಎಲ್ಲರಿಗೂ ಧನ್ಯವಾದಗಳು.